ಆಚಾರ್ಯ ವಿರಚಿತಃ ಶ್ರೀ ಸಿದ್ಧಾಂತ ಶಿಖಾಮಣಿಃ ಪಾರಾಯಣ ಗ್ರಂಥಃ ಸಪ್ತದಶ ಪರಿಚ್ಛೇದಃ ಪ್ರಸಾದಿ ಸ್ಥಳಾಂತರ್ಗತ ನವವಿಧ ಲಿಂಗಸ್ಥಳ ಪ್ರಸಂಗಃ ಅತ ಪ್ರಸಾದಿ ಸ್ಥಳಂ ಅಗಸ್ತ್ಯ ಉವಾಚ ಸ್ಥಳಾನಿ ತಾನಿ ಚೋಕ್ತಾನಿ ಯಾನಿ ಮಾಹೇಶ್ವರ ಸ್ಥಳೇ ವದಸ್ವ ಸ್ಥಳ ಭೇದಂ ಮೇ ಪ್ರಸಾದಿ ಸ್ಥಳ ಸಂಸ್ರಿತಂ. 17ನೇ ಪರಿಚ್ಛೇದವು ಪ್ರಸಾದಿ ಸ್ಥಳಾಂತರ್ಗತವಾದ ನವವಿಧ ಲಿಂಗ ಸ್ಥಳ ಪ್ರಸಂಗವು. ಈಗ ಪ್ರಸಾದಿ ಸ್ಥಳವು. ಹೇ ರೇಣುಕ ಗಣೇಶ್ವರನೇ, ಮಹೇಶ್ವರ ಸ್ಥಳದಲ್ಲಿ ಯಾವ ಯಾವ ಸ್ಥಳ ಭೇದಗಳಿವೆಯೋ ಅವುಗಳ ನಮ್ಮಿಂದ ಹೇಳಲ್ಪಟ್ಟವು. ಇನ್ನು ಪ್ರಸಾದಿ ಸ್ಥಳವನ್ನು ಆಶ್ರಯಿಸಿದ ಸ್ಥಳ ಭೇದಗಳನ್ನು ನನಗೆ ಹೇಳುವಂತವಲ್ಲ. ಶ್ರೀ ರೇಣುಕ ಉವಾಚ ಸ್ಥಳ ಭೇದ ನಮ ಪ್ರೋಕ್ತಾಃ ಪ್ರಸಾದಿ ಸ್ಥಳ ಸಂಸ್ರಿತಾಃ ಕಾಯಾನುಗ್ರಹಣಂ ಪೂರ್ವಂ ಇಂದ್ರಿಯಾನುಗ್ರಹಂ ತತಃ ಪ್ರಾಣಾನುಗ್ರಹಣಂ ಪಶ್ಚಾತ್ ತತಃ ಕಾರ್ಯಾರ್ಪಿತಂ ಮತಂ ಕರುಣಾರ್ಪಿತಂ ಆಖ್ಯಾತಂ ತತೋ ಭಾವಾರ್ಪಿತಂ ಮತಂ ಶಿಷ್ಯಸ್ಥಲಂ ತತಃ ಪ್ರೋಕ್ತಂ ಶುಶ್ರೂಷಾ ಸ್ಥಳಮೇವ ಚ ತತಃ ಸೇವ್ಯಾ ಸ್ಥಳಂ ಚೈಷಾಂ ಕ್ರಮಶಃ ಶೃಣುಲಕ್ಷಣಂ. ಹೇ ಮುನೀಶ್ವರನೇ, ಈ ಪ್ರಸಾದಿ ಸ್ಥಳದಲ್ಲಿ 9 ಸ್ಥಳ ಭೇದಗಳು ಹೇಳಲ್ಪಟ್ಟಿವೆ. ಅವುಗಳಲ್ಲಿ ಮೊದಲನೆಯದು ಕಾಯಾನುಗ್ರಹ ಸ್ಥಳ, ಅನಂತರ ಇಂದ್ರಿಯಾನುಗ್ರಹ ಸ್ಥಳ, ಆಮೇಲೆ ಪ್ರಾಣಾನುಗ್ರಹ ಸ್ಥಳ, ಅದಾದ ಮೇಲೆ ಕಾರ್ಯಾರ್ಪಿತ ಸ್ಥಳ, ನಂತರ ಕರುಣಾರ್ಪಿತ ಸ್ಥಳ, ಅದಾದ ಮೇಲೆ ಭಾವಾರ್ಪಿತ ಸ್ಥಳ, ತರುವಾಯ ಶಿಷ್ಯ ಸ್ಥಳ, ಅದಾದ ಮೇಲೆ ಶುಶ್ರೂಷಾ ಸ್ಥಳ ಮತ್ತು ಕೊನೆಯದಾದ ಸೇವ್ಯ ಸ್ಥಳ. ಇನ್ನು ಕ್ರಮವಾಗಿ ಇವುಗಳ ಲಕ್ಷಣಗಳನ್ನು ಕೇಳು. ಅತ ಕಾಯಾನುಗ್ರಹ ಸ್ಥಳಂ ಅನುಗೃಹ್ಣಾತಿ ಯಲ್ಲೋಕಾನ್ ಸ್ವಕಾಯಂ ದರ್ಶಯನ್ನಸೌ ತಸ್ಮಾದೇಶ ಸಮಾಖ್ಯಾತಃ ಕಾಯಾನುಗ್ರಹ ನಾಮಕಃ. ಈ ಜ್ಞಾನಾಚಾರ ಸಂಪನ್ನನಾದ ಸ್ವಕಾಯ ಯೋಗಿಯು ಈ ಲೋಕದಲ್ಲಿ ತನ್ನ ಕಾಯವನ್ನು ದೇಹವನ್ನು ತೋರಿಸುತ್ತಾ ಜನರಿಗೆ ಅನುಗ್ರಹ ಮಾಡುತ್ತಾನೆ. ಆದ್ದರಿಂದ ಈ ಯೋಗಿಗೆ ಕಾಯಾನುಗ್ರಾಹಕನು ಎಂಬುದಾಗಿ ಹೇಳುತ್ತಾರೆ. ತನ್ನ ಕಾಯದ ದರ್ಶನ ಮಾತ್ರದಿಂದಲೇ ಜೀವರನ್ನು ಅನುಗ್ರಹಿಸುತ್ತಾನೆ. ಅಂತೆಯೇ ಇವನು ಕಾಯಾನುಗ್ರಾಹಕನಾಗಿದ್ದಾನೆ. ಯಥಾ ಶಿವೋನುಗೃಹ್ಣಾತಿ ಮೂರ್ತಿಮಾವಿಶ್ಯ ದೇಹಿನಃ ತಥಾ ಯೋಗಿ ಶರೀರಸ್ಥಃ ಸರ್ವಾನುಗ್ರಾಹಕೋ ಭವೇತ್. ನಿಷ್ಕಲನಾದ ಶಿವನು ಹೇಗೆ ಲೀಲಾ ವಿಗ್ರಹಗಳಲ್ಲಿ ಪ್ರವೇಶಿಸಿ ಜೀವಿಗಳನ್ನು ಅನುಗ್ರಹಿಸುವನೋ, ಹಾಗೆ ಈ ಯೋಗಿಯು ಶರೀರದಲ್ಲಿದ್ದುಕೊಂಡು ತನ್ನ ದಿವ್ಯ ದೇಹದಲ್ಲಿದ್ದುಕೊಂಡು ಸರ್ವರನ್ನು ಅನುಗ್ರಹಿಸುತ್ತಾನೆ. ಶಿವ ಶರೀರ ಯೋಗೇಪಿ ಯಥಾ ಸಂಗಯುವರ್ಜಿತಃ ತಥಾ ಯೋಗಿ ಶರೀರಸ್ಥೋ ನಿಸಂಗೋ ವರ್ತತೆ ಸದಾ. ಶಿವನು ತನ್ನ ಲೀಲಾ ವಿಗ್ರಹಗಳಲ್ಲಿ ಇರುವಂತಹವನಾಗಿ ಹೇಗೆ ಆ ವಿಗ್ರಹಗಳ ಸಂಗರಹಿತನಾಗಿರುತ್ತಾನೆಯೋ ಅದರಂತೆ ಶರೀರದಲ್ಲಿರುವ ಯೋಗಿಯೂ ಸಹ ಯಾವಾಗಲೂ ನಿಸ್ಸಂಗನಾಗಿರುತ್ತಾನೆ. ಶಿವ ಭಾವನೆಯ ಯುಕ್ತಃ ಸ್ಥಿರಯ ನಿರ್ವಿಕಲ್ಪಯ ಶಿವೋ ಭವತಿ ನಿರ್ಧೂತ ಮಾಯಾವೇಶ ಪರಿಪ್ಲವಃ. ನಿರ್ವಿಕಲ್ಪವಾದ ಅಂದ್ರೆ ಭೇದ ಬುದ್ಧಿ ಇಲ್ಲದ ಸ್ಥಿರವಾದ ಶಿವ ಭಾವನೆಯಿಂದ ಕೂಡಿಕೊಂಡ ಯೋಗೀಶ್ವರನು ಮಾಯಾವೇಶದಿಂದಾಗುವ ಭಾವನೆಗಳನ್ನು ಕೊಡಹಿಕೊಂಡವನಾಗಿ ಶಿವನೇ ತಾನಾಗಿರುತ್ತಾನೆ. ಚಿತ್ತವೃತ್ತಿಷು ಲೀನಾಸು ಶಿವೆ ಚಿತ್ಸುಖ ಸಾಗರೆ ಅವಿದ್ಯಾ ಕಲ್ಪಿತಂ ವಸ್ತು ನಾನ್ಯತ್ ಪಶ್ಯತಿ ಸಂಯಮಿ. ಈ ಯೋಗೀಶ್ವರನ ಚಿತ್ತ ವೃತ್ತಿಗಳು ಅಂದ್ರೆ ಮನೋವರ್ತನೆಗಳು ಚಿದಾನಂದ ಸಾಗರನಾದ ಶಿವನಲ್ಲಿಯೇ
ಲೀನವಾಗಿರುವುದರಿಂದ ಈ ಸಂಯಮಿಯು ಅವಿದ್ಯಾ ಕಲ್ಪಿತವಾದ ಯಾವ ವಸ್ತುವನ್ನು ನೋಡುವುದಿಲ್ಲ. ನೇದಂ ರಜತಮಿತ್ಯುಕ್ತೆ ಯಥಾ ಶುಕ್ತಿ ಪ್ರಕಾಶತೆ ನೇದಂ ಜಗದಿತಿ ಜ್ಞಾತೆ ಶಿವತತ್ವಂ ಪ್ರಕಾಶತೆ. ಶುಕ್ತಿಯಲ್ಲಿ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುತ್ತಿರುವಾಗ ಇದು ಬೆಳ್ಳಿಯಲ್ಲ ಎಂಬುದಾಗಿ ಯಥಾರ್ಥ ಜ್ಞಾನವಾದರೂ ಹೇಗೆ ಶುಕ್ತಿಯೇ ಪ್ರಕಾಶಿಸುವುದೋ ಅದರಂತೆ ಇದು ಜಗತ್ತಲ್ಲ ಎಂಬ ತಿಳುವಳಿಕೆ ಉಂಟಾಗಲು ಆಗ ಶಿವತತ್ವವೇ ಪ್ರಕಾಶಿಸುತ್ತದೆ. ಯಥಾ ಸ್ವಪ್ನಕೃತಂ ವಸ್ತು ಪ್ರಬೋಧೇನೈವ ಶಾಮ್ಯತಿ ತಥಾ ಶಿವಸ್ಯ ವಿಜ್ಞಾನೆ ಸಂಸಾರಂ ನೈವ ಪಶ್ಯತಿ. ಸ್ವಪ್ನದಲ್ಲಿ ತೋರುವ ವಸ್ತುಗಳು ಎಚ್ಚರಿಕೆಯಾದ ಮೇಲೆ ಹೇಗೆ ಅಳಿದು ಹೋಗುವವೋ ಅದರಂತೆ ಶಿವಜ್ಞಾನವಾಗಲು ಯೋಗಿ ಸಂಸಾರವನ್ನು ನೋಡುವುದಿಲ್ಲ. ಅಜ್ಞಾನಮೇವ ಸರ್ವೇಷಾಂ ಸಂಸಾರ ಭ್ರಮ ಕಾರಣಂ ತನ್ನಿವೃತ್ತೌ ಕಥಂ ಭೂಯಃ ಸಂಸಾರ ಭ್ರಮ ದರ್ಶನಂ. ಎಲ್ಲರ ಸಂಸಾರ ಭ್ರಾಂತಿಗೆ ಕಾರಣವಾದದ್ದು ಅಜ್ಞಾನವೇ ಆಗಿರುತ್ತದೆ. ಆ ಅಜ್ಞಾನವು ನಿವೃತ್ತಿಯಾಗಲು ಮತ್ತು ಸಂಸಾರ ಭ್ರಾಂತಿ ದರ್ಶನವು ಹೇಗೆ ಆದೀತು? ಗಲಿತಾಹಂಕೃತಿ ಗ್ರಂಥಿ ಕ್ರೀಡಾ ಕಲ್ಪಿತ ವಿಗ್ರಹ ಜೀವನ್ಮುಕ್ತಶ್ಚರೇದ್ ಯೋಗಿ ದೇಹಿ ವನ್ನಿರುಪಾಧಿಕಃ ಇತಿ ಕಾಯಾನುಗ್ರಹ ಸ್ಥಳಂ. ಮೂಲ ಅಹಂಕಾರ ಗ್ರಂಥಿಯನ್ನು ನಿವಾರಿಸಿಕೊಂಡ ವಿನೋದಕ್ಕಾಗಿ ಧರಿಸಿದ ಶರೀರವುಳ್ಳವನಾದ ಉಪಾಧಿರಹಿತನಾದ ಈ ಯೋಗಿ ಜೀವನ್ಮುಕ್ತನಾಗಿ ದೇಹಿಯಂತೆ ಸಾಮಾನ್ಯ ಜೀವಿಯಂತೆ ಚರಿಸುವನು. ಇಲ್ಲಿಗೆ ಕಾಯಾನುಗ್ರಹ ಸ್ಥಳವು ಮುಗಿಯಿತು. ಅಥ ಇಂದ್ರಿಯಾನುಗ್ರಹ ಸ್ಥಳಂ ದರ್ಶನಾತ್ ಪರಕಾಯಸ್ಯ ಕರಣಾನಾಂ ವಿವೇಕತಃ ಇಂದ್ರಿಯಾನುಗ್ರಹ ಪ್ರೋಕ್ತಃ ಸರ್ವೇಷಾಂ ತತ್ವವೇದಿಭಿಃ. ಈಗ ಇಂದ್ರಿಯಾನುಗ್ರಹ ಸ್ಥಳವು ಕಾಯಾನುಗ್ರಹಿಯಾದ ಪರಯೋಗಿಯು ದರ್ಶನದಿಂದ ಮತ್ತು ಅವನಲ್ಲಿರುವ ಇಂದ್ರಿಯಗಳ ವಿವೇಕದಿಂದ ಎಲ್ಲರಲ್ಲಿ ಉಂಟಾಗುವ ಕರ್ಣಗಳ ವಿವೇಕವೇ ಇಂದ್ರಿಯಾನುಗ್ರಹವೆಂದು ಶಿವತತ್ವಜ್ಞಾನಿಗಳು ಹೇಳುತ್ತಾರೆ. ಇಂದ್ರಿಯಾಣಾಂ ಸಮಸ್ತಾನಾಂ ಸ್ವಾರ್ಥೇಷು ಸತಿ ಸಂಗಮೇ ರಾಗೋ ವಾ ಜಾಯತೆ ದ್ವೇಷಃ ತೌ ಯೋಗಿ ಪರಿವರ್ಜಯೇತ್. ಎಲ್ಲಾ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಇಂದ್ರಿಯ ವ್ಯಾಪಾರವನ್ನು ಪಂಚಸೂತ್ರಗಳಿಂದ ಹೇಳಲಾಗಿದೆ. ತಮ್ಮ ತಮ್ಮ ವಿಷಯಗಳೊಂದಿಗೆ ಸಂಬಂಧವಾಗಲು ಮನಸ್ಸಿನಲ್ಲಿ ರಾಗವೇ ಆಗಲಿ ಅಥವಾ ದ್ವೇಷವೇ ಆಗಲಿ ಉತ್ಪನ್ನವಾಗುತ್ತದೆ. ಆದರೆ ಯೋಗಿಯಾದವನು ಅವರೆರಡನ್ನು ಪರಿತ್ಯಜಿಸುವವನಾಗಬೇಕು. ಇಂದ್ರಿಯಾಣಾಂ ಬಹಿರ್ವೃತ್ತಿಃ ಪ್ರಪಂಚಸ್ಯ ಪ್ರಕಾಶಿನಿ ಅಂತಃ ಶಿವೇ ಸಮಾವೇಶೋ ನಿಷ್ಪ್ರಪಂಚಸ್ಯ ಕಾರಣಂ. ಇಂದ್ರಿಯಗಳ ಬಹಿರ್ಮುಖ ಪ್ರವೃತ್ತಿಯಿಂದ ಪ್ರಪಂಚವು ಪ್ರಕಾಶಿಸುವುದು. ಅದೇ ಇಂದ್ರಿಯಗಳು ಅಂತರ್ಮುಖಗೊಂಡು ಶಿವನಲ್ಲಿ ಐಕ್ಯಗೊಳ್ಳಲು ಅದು ನಿಷ್ಪ್ರಪಂಚಕ್ಕೆ ಕಾರಣವಾಗುವುದು. ಅಂದರೆ ಪ್ರಪಂಚವು ಪ್ರಕಾಶಿಸುವುದಿಲ್ಲ. ಕ್ಷಣಮಂತಃ ಶಿವಂ ಪಶ್ಯನ್ ಕೇವಲೇನೈವ ಚೇತಸಾ ಬಾಹ್ಯಾರ್ಥಾನಾಮನುಭವಂ ಕ್ಷಣಂ ಕುರ್ವನ್ ದೃಗಾದಿಭಿಃ ಸರ್ವೇಂದ್ರಿಯ ನಿರೋಢೋಪಿ ಸರ್ವೇಂದ್ರಿಯ ವಿಹೀನವಾನ್ ಶಿವಾಹಿತಮನಾ ಯೋಗಿ ಶಿವಂ ಪಶ್ಯತಿ ನಾಪರಂ. ಅಂತರ್ಮುಖವಾದ ಕೇವಲ ಚಿತ್ತದಿಂದ ತನ್ನೊಳಗೆ ಬಹಿರಿಂದ್ರಿಯಗಳಿಂದ ಕ್ಷಣಕಾಲ ಶಿವನನ್ನು ನೋಡುತ್ತಾ ಕೆಲವು ಕಾಲ ಚಕ್ಷುರಾದಿ ಬಾಹ್ಯಗಳಾದ ಶಬ್ದಾದಿ ವಿಷಯಗಳನ್ನು ಅನುಭವಿಸುತ್ತಾ ಹೀಗೆ ಸರ್ವೇಂದ್ರಿಯಗಳೊಂದಿಗೆ ಕೂಡಿಕೊಂಡಿದ್ದರೂ ಸರ್ವೇಂದ್ರಿಯಗಳಲ್ಲದವನಾಗಿ ಶಿವನಲ್ಲಿ ಆಸಕ್ತವಾದ ಮನಸ್ಸುಳ್ಳ ಆ ಯೋಗಿ ಶಿವನನ್ನೇ ಕಾಣುತ್ತಾನೆಯೇ ಹೊರತು ಮತ್ಯಾವುದನ್ನು ಕಾಣುವುದಿಲ್ಲ. ನ ಜರಾ ಮರಣಂ ನಾಸ್ತಿ ನ ಪಿಪಾಸಾ ನ ಚಕ್ಷುಧಾ ಶಿವಾಹಿತೇಂದ್ರಿಯಸ್ಯಾಸ್ಯ ನಿರ್ಮಾಣಸ್ಯ ಮಹಾತ್ಮನಃ. ಶಿವನಲ್ಲಿಯೇ ಸಕಲೇಂದ್ರಿಯ ವ್ಯಾಪಾರಗಳನ್ನು ಅಡಗಿಸಿಕೊಂಡ ನಿರ್ಮಾಣಿಯಾದ ದೇಹಾದಿಗಳ ಅಭಿಮಾನ ರಹಿತನಾದ ಮಹಾತ್ಮನಾದ ಈ ಇಂದ್ರಿಯಾನುಗ್ರಹ ಸ್ಥಳದ ಯೋಗಿಗೆ ದೇಹ ಧರ್ಮಗಳಾದ ಮುಪ್ಪು ಸಾವುಗಳಲ್ಲಿ ಪ್ರಾಣ ಧರ್ಮಗಳಾದ ಹಸಿವೆ ನೀರಡಿಕೆಗಳಾಗಲಿ ಇರುವುದಿಲ್ಲ.
ಮನೋ ಯತ್ರ ಪ್ರವರ್ತೇತ ತತ್ರ ಸರ್ವೇಂದ್ರಿಯ ಸ್ಥಿತಿಃ ಶಿವೇ ಮನಸಿ ಸಲ್ಲಿನ್ನೇ ಶಚೇಂದ್ರಿಯ ವಿಚಾರಣ. ಮನಸ್ಸು ಎಲ್ಲಿ ವ್ಯವಹರಿಸುವುದೋ ಅಲ್ಲಿಯೇ ಎಲ್ಲ ಇಂದ್ರಿಯಗಳು ವ್ಯವಹರಿಸುವು. ಆ ಮನಸ್ಸು ಶಿವನಲ್ಲಿಯೇ ಚೆನ್ನಾಗಿ ಲೀನವಾದರೆ ಇಂದ್ರಿಯಗಳು ಬೇರೆ ಕಡೆಯಲ್ಲಿ ಹೇಗೆ ತಾನೇ ಚರಿಸುವುವು. ಶಿವಾರ್ಪಣಮಸ್ತು. ಧನ್ಯವಾದಗಳು. ಶಿವಾರ್ಪಣಮಸ್ತು. ಧನ್ಯವಾದಗಳು. ಧನ್ಯವಾದಗಳು. ಯದ್ಯತ್ಪಶ್ಯನ್ ದೃಶಾ ಯೋಗಿ ಮನಸಾ ಚಿಂತಯತ್ಯಪಿ ತತ್ತತ್ ಸರ್ವಂ ಶಿವಾಕಾರಂ ಸಂವಿದ್ರೂಪಂ ಪ್ರಕಾಶತೆ. ಯೋಗಿಯು ತನ್ನ ಕಣ್ಣಿನಿಂದ ಯಾವುದನ್ನು ನೋಡುವನೋ ಮತ್ತು ಮನಸ್ಸಿನಿಂದ ಯಾವುದನ್ನು ಚಿಂತಿಸುವನೋ ಅದೆಲ್ಲವೂ ಅವನಿಗೆ ಅರಿವಿನ ಸ್ವರೂಪದ ಶಿವಸ್ವರೂಪವಾಗಿ ಪ್ರಕಾಶಿಸುತ್ತಿರುತ್ತದೆ. ಕರಣೈ ಸಹಿತಂ ಪ್ರಾಣಂ ಮನಸ್ಯಾಧಾಯ ಸಂಯಮೇ ಯೋಜಯೇತ್ ಸ ಶಿವ ಸಾಕ್ಷಾತ್ ಯತ್ರ ನಾಸ್ತಿ ಜಗದ್ಭ್ರಮಃ. ನೇತ್ರಾಧಿಕರಣಗಳಿಂದ ಕೂಡಿದ ಪ್ರಾಣವಾಯುವನ್ನು ಮನಸ್ಸಿನಲ್ಲಿ ಇರಿಸಿ ಸಂಯಮಿಯಾದ ಆ ಯೋಗಿಯು ಆ ಮನಸ್ಸನ್ನು ಯಾವ ಶಿವನಲ್ಲಿ ಯೋಜಿಸುವನೋ ಅವನು ಸಾಕ್ಷಾತ್ ಶಿವನೇ ಆಗಿದ್ದಾನೆ. ಅವನಿಗೆ ಜಗತ್ತಿನ ಭ್ರಮೆಯೂ ಇರುವುದಿಲ್ಲ. ಸರ್ವೇಂದ್ರಿಯ ಪ್ರವೃತ್ತ್ಯಾ ಚ ಬಹಿರಂತ ಶಿವಂ ಯಜನ್ ಸ್ವಚ್ಛಂದಚಾರಿ ಸರ್ವತ್ರ ಸುಖೇ ಭವತಿ ಸಂಯಮಿ. ಸಂಯಮಿಯು ಇಂದ್ರಿಯಾನುಗ್ರಹಸ್ಥಲದ ಯೋಗಿಯು ತನ್ನ ಸರ್ವೇಂದ್ರಿಯಗಳ ಪ್ರವೃತ್ತಿಯಿಂದ ಅಂತರಿಂದ್ರಿಯ ಬಹಿರಿಂದ್ರಿಯ ವ್ಯಾಪಾರದಿಂದ ಒಳಹೊರಗು ಶಿವನನ್ನು ಪ್ರಾಣಲಿಂಗವನ್ನು ಪೂಜಿಸುತ್ತಾ ಸ್ವತಂತ್ರವಾಗಿ ಎಲ್ಲೆಡೆ ಸಂಚರಿಸುತ್ತಾನೆ. ಇಲ್ಲಿ ಇತಿ ಇಂದ್ರಿಯಾನುಗ್ರಹ ಸ್ಥಳಂ, ಇಲ್ಲಿಗೆ ಇಂದ್ರಿಯಾನುಗ್ರಹ ಸ್ಥಳವು ಮುಗಿಯಿತು. ಅಥ ಪ್ರಾಣಾನುಗ್ರಹ ಸ್ಥಳಂ ಶಿವಸ್ಯ ಪರಕಾಯಸ್ಯ ಯತ್ ತಾತ್ಪರ್ಯಾವಲೋಕನಂ ತತ್ ಪ್ರಾಣಾನುಗ್ರಹ ಪ್ರೋಕ್ತಃ ಸರ್ವೇಷಾಂ ತತ್ವದರ್ಶಿಭಿಃ. ಪರಕಾಯನಾದ ಪರಬ್ರಹ್ಮವೇ ದೇಹವಾಗುಳ್ಳ ಶಿವಸ್ವರೂಪನಾದ ಯೋಗಿಯು ಯಾವ ತಾತ್ಪರ್ಯಾವಲೋಕನವಿದೆಯೋ, ಜಗತ್ತೆಲ್ಲವನ್ನು ಶಿವನೆಂದು ನೋಡುವ ಯಾವ ನಿರ್ಣಯವಿದೆಯೋ ಅದುವೇ ಜಗತ್ತಿನ ಎಲ್ಲ ಜೀವಿಗಳಿಗೆ ತತ್ವದರ್ಶಿಗಳಿಂದ ಶಿವಾದ್ವೈತ ತತ್ವಜ್ಞಾನಿಗಳಿಂದ ಪ್ರಾಣಾನುಗ್ರಹವೆಂದು ಹೇಳಲ್ಪಡುತ್ತದೆ. ತನ್ನ ಪ್ರಾಣವನ್ನು ಪರಮಾತ್ಮನಲ್ಲೇ ಲಯಗೊಳಿಸಿ ಆ ಪರಶಿವನ ತತ್ವವನ್ನೇ ನೋಡುತ್ತಿರುವ ಆ ಸ್ಥಿತಿಯು ಜಗತ್ತಿನ ಜನರಿಗೆ ಪ್ರಾಣಾನುಗ್ರಹವಾಗಿ ಪರಿವರ್ತಿಸುವುದು. ಪ್ರಾಣೋ ಯಸ್ಯ ಲಯಂ ಯಾತಿ ಶಿವೇ ಪರಮ ಕಾರಣೇ ಕುತಸ್ತಸ್ಯೇಂದ್ರಿಯಾ ಸ್ಫೂರ್ತಿಃ ಕುತ ಸಂಸಾರ ದರ್ಶನಂ. ಪರಮ ಕಾರಣನಾದ ಎಲ್ಲ ಕಾರಣಗಳಿಗೂ ಕಾರಣನಾದ ಪರಶಿವನಲ್ಲಿ ಯಾವ ಯೋಗಿಯ ಪ್ರಾಣವಾಯುವು ಲಯವನ್ನು ಹೊಂದುವುದೋ ಅಂತಹ ಪ್ರಾಣಾನುಗ್ರಾಹಕನಾದ ಯೋಗಿಗೆ ಇಂದ್ರಿಯಗಳ ಸ್ಫೂರ್ತಿಯಾಗಲಿ ಅಥವಾ ಸಂಸಾರ ದರ್ಶನವೇ ಆಗಲಿ ಎಲ್ಲಿರುವುದು? ಕರುಣೇಶು ನಿವೃತ್ತೇಶು ಸ್ವಾರ್ಥ ಸಂಗಾತ ಪ್ರಯತ್ನತಃ ತೈಮ ಸಮಮಂ ಪ್ರಾಣಮಾರೋಪ್ಯ ಸ್ವಾಂತೆ ಶಾಂತಮತಿ ಸ್ವಯಂ. ಕರಣಗಳು ಅಂತರಿಂದ್ರಿಯ ಬಹಿರಿಂದ್ರಿಯಗಳು ಸ್ವಾರ್ಥ ಸಂಘದಿಂದ ತಮ್ಮ ತಮ್ಮ ವಿಷಯಗಳ ಸಂಘದಿಂದ ಪ್ರಯತ್ನ ಪೂರ್ವಕವಾಗಿ ನಿವೃತ್ತಿಗೊಳಿಸಿ ಆ ಇಂದ್ರಿಯಗಳೊಡನೆ ಪ್ರಾಣವನ್ನು ಸಂಯೋಜಿಸಿ ನಿಶ್ಚಲಗೊಳಿಸಿ ಯೋಗಿಯು ತನ್ನಂತರಂಗದಲ್ಲಿ ತಾನೇ ಶಾಂತ ಮನಸ್ಕನಾಗುತ್ತಾನೆ, ರಾಗದ್ವೇಷಗಳಿಲ್ಲದವನಾಗುತ್ತಾನೆ. ಶಾಂತತ್ವಾತ್ ಪ್ರಾಣವೃತ್ತೀನಾಂ ಮನಸ್ಸಾಮ್ಯತಿ ವೃತ್ತಿಭಿಃ ತಚ್ಚೌಂ ತೌ ಯೋಗಿನಾಂ ನಿಕಿಂಚಿತ್ ಶಿವಾಧನ್ಯನ್ನ ದೃಶ್ಯತೆ. ಪ್ರಾಣವೃತ್ತಿಗಳು ರೇಚಕ ಪೂರಕವಾದ ಪ್ರಾಣವೃತ್ತಿಗಳು ಶಾಂತವಾದಾಗ, ಕೇವಲ ಕುಂಭಕ ಸ್ಥಿತಿಯಲ್ಲಿದ್ದಾಗ ಮನಸ್ಸು ತನ್ನ ಸಂಕಲ್ಪ ವಿಕಲ್ಪ ರೂಪವಾದ ವ್ಯವಹಾರಗಳನ್ನು ಬಿಟ್ಟು ಶಾಂತವಾಗುತ್ತದೆ. ಹೀಗೆ ಆ ಮನಸ್ಸು ಶಾಂತವಾಗಲು ಯೋಗಿಯು ಶಿವನ ಹೊರತಾಗಿ ಬೇರೆ ಯಾವುದನ್ನು ಸ್ವಲ್ಪವೂ ನೋಡುವುದಿಲ್ಲ.
ಪ್ರಾಣ ಏವ ಮನುಷ್ಯಾಣಾಂ ದೇಹಧಾರಣ ಕಾರಣಂ ತದಾಧಾರ ಶಿವ ಪ್ರೋಕ್ತಃ ಸರ್ವ ಕಾರಣ ಕಾರಣಂ. ಮನುಷ್ಯರ ದೇಹ ಧಾರಣಕ್ಕೆ ಪ್ರಾಣವೇ ಕಾರಣವಾಗಿರುತ್ತದೆ. ಸರ್ವ ಕಾರಣಗಳಿಗೂ ಕಾರಣನಾದ ಶಿವನು ಆ ಪ್ರಾಣಕ್ಕೆ ಆಧಾರವಾಗಿರುವುದೆಂದು ಹೇಳಲಾಗಿದೆ. ನಿರಾಧಾರ ಶಿವ ಸಾಕ್ಷಾತ್ ಪ್ರಾಣಸ್ತೇನ ಪ್ರತಿಷ್ಠಿತಃ ತದಾಧಾರ ತನುಜ್ಞೇಯ ಶಿವೋ ಏನೈವ ಚೇಷ್ಟತೆ. ಶಿವನು ಸಾಕ್ಷಾತ್ ನಿರಾಧಾರನಾಗಿದ್ದು ಅವನಿಂದಲೇ ಪ್ರಾಣವು ಪ್ರತಿಷ್ಠಿತಗೊಂಡಿದೆ. ಶರೀರವು ಆ ಪ್ರಾಣದ ಆಧಾರದಲ್ಲಿರುತ್ತದೆ ಮತ್ತು ಶಿವಾತ್ಮನು ಆ ಪ್ರಾಣ ಶಕ್ತಿಯಿಂದಲೇ ವ್ಯವಹರಿಸುತ್ತಿರುತ್ತಾನೆ. ಶಿವೇ ಪ್ರಾಣೋ ವಿಲೀನೋಪಿ ಯೋಗಿನೋ ಯೋಗ ಮಾರ್ಗತಃ ಸ್ವಶಕ್ತಿ ವಾಸನಾ ಯೋಗಾದ್ ಧಾರಯೇತ್ತೇವ ವಿಗ್ರಹಂ. ಯೋಗಿಗಳು ಯೋಗ ಮಾರ್ಗದಿಂದ ಕುಂಭಕ ರೂಪವಾದ ಯೋಗ ಮಾರ್ಗದಿಂದ ಶಿವನಲ್ಲಿ ತಮ್ಮ ಪ್ರಾಣವನ್ನು ವಿಲೀನಗೊಳಿಸಿ ಕೊಂಡರು. ಸ್ವಶಕ್ತಿ ವಾಸನಾದ ಯೋಗದಿಂದ ತನ್ನದೇ ಆದ ಅವಿದ್ಯಾ ಶಕ್ತಿಯಲ್ಲಿರುವ ವಿಕ್ಷೇಪ ಸಂಸ್ಕಾರಗಳ ಬಲದಿಂದ ತನ್ನ ದೇಹವನ್ನು ಧರಿಸಿಕೊಂಡು ಇರುತ್ತಾರೆ. ಚಾಭ್ಯಾಸವಶಾದ್ಯೂಯಃ ಸರ್ವತತ್ವಾತಿವರ್ತಿನಿ ನಿಷ್ಕಲಂಕೆ ನಿರಾಕಾರೆ ನಿರಸ್ತಾಶೇಷ ವಿಕ್ಲವೇ ಚಿದ್ವಿಲಾಸ ಪರಿಸ್ಫೂರ್ತಿ ಪರಿಪೂರ್ಣ ಸುಖಾಹ್ವಯೇ ಶಿವೇ ವಿಲೀನ ಸರ್ವಾತ್ಮ ಯೋಗಿ ಚಲತಿ ನ ಕ್ವಚಿತ್. ಸರ್ವ ತತ್ವಗಳನ್ನು ಮೀರಿ ಇರುವ ಭೂಮ್ಯಾದಿ ಶಿವಾಂತಗಳಾದ 36 ತತ್ವಗಳನ್ನು ಮೀರಿ ಇರುವ ನಿಷ್ಕಲಂಕನಾದ ದೋಷರಹಿತನಾದ ನಿರಾಕಾರನಾದ ಪ್ರಾಕೃತಿಕ ಆಕಾರರಹಿತನಾದ ಯಾವ ಬಾಧೆಗಳೂ ಇಲ್ಲದ ಚಿದ್ವಿಲಾಸ ಪರಿಸ್ಫೂರ್ತಿಯಿಂದ ಅರಿವಿನ ವಿಲಾಸದ ಅಧಿಕ್ಯದಿಂದ ಪರಿಪೂರ್ಣನು ಸುಖ ಸ್ವರೂಪನು ಅದ್ವಿತೀಯನು ಆದ ಆ ಶಿವನಲ್ಲಿ ಆ ಪ್ರಾಣವಾಯುವನ್ನು ಪುನಃ ಪುನಃ ಅಭ್ಯಾಸದಿಂದ ವಿಲೀನಗೊಳಿಸಿಕೊಂಡ ಸರ್ವಾತ್ಮನಾದ ಯೋಗಿಯು ಎಲ್ಲಿಯೂ ಚಲಿಸದೆ ನಿಶ್ಚಲನಾಗಿರುತ್ತಾನೆ. ಪ್ರಧ್ವಸ್ತ ವಾಸನಾ ಸಂಗಾತ್ ಪ್ರಾಣವೃತ್ತಿ ಪರೀಕ್ಷಯಾತ್ ಶಿವೈಕೀಭೂತ ಸರ್ವಾತ್ಮ ಸ್ಥಾಣುವದ್ ಭಾತಿ ಸಂಯಮಿ. ಪ್ರಾಣವೃತ್ತಿಗಳು ಕ್ಷಯಗೊಳ್ಳಲು ಪ್ರಾಕೃತ ಮತ್ತು ವೈಕೃತ ರೂಪವಾದ ಪ್ರಾಣವಾಯುವಿನ ಗತಿಯು ನಿಲ್ಲಲಾಗಿ ವಿಷಯ ವಾಸನೆಗಳನ್ನು ನಾಶ ಮಾಡಿಕೊಂಡು ಶಿವನೊಂದಿಗೆ ಐಕ್ಯತೆಯನ್ನು ಪಡೆದ ಸರ್ವಾತ್ಮನಾದ ಆ ಸಂಯಮಿ ಒಂದೇ ವಿಷಯದಲ್ಲಿ ಧಾರಣ ಧ್ಯಾನ ಸಮಾಧಿಗಳನ್ನು ಪಡೆದುಕೊಂಡವನಾದ ಪತಂಜಲಿ ಯೋಗ ಸೂತ್ರ 3 ಮತ್ತು 4 ಆದ ಯೋಗಿಯು ಸ್ಥಾಣುವಿನಂತೆ ನಿಶ್ಚಲನಾಗಿರುತ್ತಾನೆ. ಇಲ್ಲಿಗೆ ಪ್ರಾಣಾನುಗ್ರಹ ಸ್ಥಳವು ಮುಗಿಯಿತು. ಇತಿ ಪ್ರಾಣಾನುಗ್ರಹ ಸ್ಥಳಂ ಅತ ಕಾರ್ಯಾರ್ಪಿತ ಸ್ಥಳಂ ಶಿವಸ್ಯ ಪರರೂಪಸ್ಯ ಸರ್ವಾನುಗ್ರಾಹಿಣೋರ್ಚನೆ ತ್ಯಾಗೋ ದೇಹಾಭಿಮಾನಸ್ಯ ಕಾಯಾರ್ಪಿತ ಮುದಾಹುತಂ. ಈಗ ಕಾರ್ಯಾರ್ಪಿತ ಸ್ಥಳವು ಸರ್ವರನ್ನು ಅನುಗ್ರಹಿಸುವ ಪರಬ್ರಹ್ಮ ರೂಪನಾದ ಪ್ರಾಣಾನುಗ್ರಹ ಸಂಪನ್ನನಾದ ಯೋಗಿಯು ಶಿವಲಿಂಗದ ಅರ್ಚನೆಯಲ್ಲಿ ತನ್ನ ದೇಹಾಭಿಮಾನದ ತ್ಯಾಗವನ್ನು ಮಾಡುವುದೇ ಕಾರ್ಯಾರ್ಪಿತವೆಂದು ಹೇಳಲಾಗಿದೆ. ಯದಾ ಯೋಗಿ ನಿಜಂ ದೇಹಂ ಶಿವಾಯ ವಿನಿವೇದಯೇತ್ ತದಾ ಭವತಿ ತದ್ರೂಪಂ ಶಿವರೂಪಂ ನ ಸಂಶಯಃ. ಕಾಯಾರ್ಪಣ ಸ್ಥಳದ ಯೋಗಿಯು ನಿಜ ದೇಹವನ್ನು ಯಾವಾಗ ಶಿವನಿಗೆ ವಿನಿವೇದಿಸುವನೋ ಅರ್ಪಿಸುವನೋ ಆಗ ಅವನ ದೇಹವು ಶಿವರೂಪವೇ ಆಗುತ್ತದೆ. ಇದರಲ್ಲಿ ಸಂಶಯವಿಲ್ಲ.
ಇಂದ್ರಿಯ ಪ್ರೀತಿ ಹೇತೂನಿ ವಿಷಯ ಸಂಗಜಾನಿ ಚ ಸುಖಾನಿ ಸುಖ ಚಿದ್ರೂಪೇ ಶಿವಯೋಗಿ ನಿವೇದಯೇತ್. ಶಿವಯೋಗಿಯು ತನ್ನ ಇಂದ್ರಿಯಗಳ ಪ್ರೀತಿಗೆ ಕಾರಣಗಳಾದ ವಿಷಯ ಸಂಘಗಳಿಂದ ಉತ್ಪನ್ನಗಳಾದ ಸುಖಗಳನ್ನು ಸಹ ಸುಖ ಸ್ವರೂಪನೂ ಚಿದ್ರೂಪನೂ ಆದ ಶಿವನಿಗೆ ನಿವೇದಿಸಬೇಕು, ಸಮರ್ಪಿಸಬೇಕು. ದರ್ಶನ ಸ್ಪರ್ಶನಾದ್ ಭುಕ್ತೆ ಶ್ರವಣಾದ್ ಘ್ರಾಣನಾದಪಿ ವಿಷಯೇಭ್ಯೋ ಸ ಯದುತ್ಪನ್ನಂ ಶಿವೇ ತತ್ಸುಖಮರ್ಪಯೇತ್. ಕಣ್ಣಿನಿಂದ ನೋಡುವುದರಿಂದ, ಚರ್ಮದಿಂದ ಸ್ಪರ್ಶಿಸುವುದರಿಂದ, ನಾಲಿಗೆಯಿಂದ ಆಸ್ವಾದಿಸುವುದರಿಂದ, ಕಿವಿಯಿಂದ ಕೇಳುವುದರಿಂದ, ಮೂಗಿನಿಂದ ಮೂಸಿಸುವುದರಿಂದ, ಇದೂ ಅಲ್ಲದೆ ಉಳಿದ ಯಾವುದೇ ವಿಷಯಗಳಿಂದ ಉತ್ಪನ್ನವಾದ ಯಾವ ಸುಖವಿದೆಯೋ ಅದನ್ನು ಶಿವನಿಗೆ ಸಮರ್ಪಿಸಬೇಕು. ದೇಹದ್ವಾರೇಣ ಯದ್ಯ ಸ್ಯಾತ್ ಸುಖಂ ಪ್ರಾಸಂಗವಾತ್ಮಾತ್ಮನಃ ತತ್ತನ್ನಿವೇದಯಂ ಶಂಭೋಃ ಯೋಗಿ ಭವತಿ ನಿರ್ಮಲಃ ಇತಿ ಕಾಯಾರ್ಪಿತ ಸ್ಥಲಂ. ದೇಹದ್ವಾರಗಳಿಂದ ದೇಶೇಂದ್ರಿಯಗಳಿಂದ ಯಾವ ಯಾವ ಸುಖ ಪ್ರಸಂಗಗಳು ತನಗೆ ಒದಗುವುದೋ ಅದೆಲ್ಲವನ್ನು ಯೋಗಿಯಾದವನು ಶಂಭುವಿಗೆ ನಿವೇದಿಸಿ ನಿರ್ಮಲನಾಗುತ್ತಾನೆ, ನಿರ್ಲಿಪ್ತನಾಗುತ್ತಾನೆ. ಇಲ್ಲಿಗೆ ಕಾರ್ಯಾರ್ಪಿತ ಸ್ಥಳವು ಮುಗಿಯಿತು. ಅತ ಕರಣಾರ್ಪಿತ ಸ್ಥಳಂ ಆಸಂಜನಂ ಸಮಸ್ತಾನಾಂ ಕರಣಾನಾಂ ಪರಾತ್ಪರೆ ಶಿವೇ ತದಿದಂ ಪ್ರೋಕ್ತಂ ಕರಣಾರ್ಪಿತಮಾಗಮೇ. ಪರಾತ್ಪರನಾದ ಪರಶಿವನಲ್ಲಿ ತನ್ನ ಸಮಸ್ತ ಕರಣಗಳ ಅಂತಃಕರಣ ಬಹಿಕರಣಗಳ ಸಮರ್ಪಣೆಯು ಯಾವುದಿದೆಯೋ ಅದುವೇ ಶಿವಾಗಮ ಶಾಸ್ತ್ರಗಳಲ್ಲಿ ಕರುಣಾರ್ಪಿತವೆಂದು ಹೇಳಲ್ಪಟ್ಟಿದೆ. ಯದ್ಕರಣಮಾಲಂಬ್ಯ ಭುಂಕ್ತೆ ವಿಷಜಂ ಸುಖಂ ತತ್ತಚ್ಚಿವೆ ಸಮರ್ಪಯಸೆ ಕರಣಾರ್ಪಿತ ಉಚ್ಯತೆ. ಯಾವ ಯಾವ ಕರಣಗಳನ್ನು ಅವಲಂಬಿಸಿ ವಿಷಯ ಜನ್ಯವಾದ ಸುಖವನ್ನು ಅನುಭವಿಸುವನೋ ಅದೆಲ್ಲವನ್ನು ಶಿವನಿಗೆ ಸಮರ್ಪಿಸಿದ ಈ ಯೋಗಿ ಕರುಣಾರ್ಪಕವೆನೆಂದು ಹೇಳಲ್ಪಡುತ್ತಾನೆ. ಶಿವ ಅರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ. ಶರಣಾರ್ಥಿ ಅಣ್ಣ ಅಮ್ಮ. ಅಹಂಕಾರ ಮದೋದ್ರಿಕ್ತಂ ಅಂತಃಕರಣವಾರಣಂ ಬದ್ನಿಯಾದ್ಯ ಶಿವಾಲಾನೆ ಸದೀರ ಸರ್ವಸಿದ್ಧಿಮಾನ್. ಅಹಂಕಾರವೆಂಬ ಮದದಿಂದ ಕೊಬ್ಬಿದ ಅಂತಃಕರಣವೆಂಬ ಮದಗಜವನ್ನು ಯಾರು ಶಿವಲಿಂಗವೆಂಬ ಕಂಬಕ್ಕೆ ಕಟ್ಟಿ ಹಾಕುವನೋ ಅವನೇ ಸಕಲ ಸಿದ್ಧಿಗಳನ್ನು ಪಡೆದ ಧೀರನೆಂಬುದಾಗಿ ಕರೆಯಲ್ಪಡುತ್ತಾನೆ. ಇಂದ್ರಿಯಾಣಾಂ ಸಮಸ್ತಾನಾಂ ಮದ ಪ್ರಥಮ ಮುಚ್ಯತೆ ವಶೀಕೃತೆ ಶಿವೇ ತಸ್ಮಿನ್ ಕಿಮನೈಸ್ತದ್ವಶಾನುಗೈಹಿ. ಸಮಸ್ತ ಇಂದ್ರಿಯಗಳಿಗೆ ಮನವೇ ಮುಖ್ಯವಾದುದೆಂದು ಹೇಳಲ್ಪಡುತ್ತದೆ. ಆದ್ದರಿಂದ ಆ ಮನಸ್ಸೇ ಶಿವನ ವಶವಾಗಲು, ಅಂದರೆ ಅನಯಾವಿಗಳಾದ ಉಳಿದ ಇಂದ್ರಿಯಗಳಿಂದ ಆಗುವುದೇನು? ಇಂದ್ರಿಯಾಣಾಂ ವಶೀಕಾರೋ ನಿವೃತ್ತಿರಿತಿ ಗೀಯತೆ ಲಕ್ಷೀಕೃತೆ ಶಿವೇ ತೇಷಾಂ ಕುತಃ ಸಂಸಾರಗಾಹನಂ. ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳುವುದೇ ಬಂಧನ, ನಿವೃತ್ತಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಆ ಎಲ್ಲಾ ಇಂದ್ರಿಯಗಳ ಶಿವಲಿಂಗದಲ್ಲಿ ಲಯಗೊಳ್ಳಲು ಸಂಸಾರ ಸಾಗರದಲ್ಲಿ ಹೇಗೆ ಮುಳುಗಲು ಸಾಧ್ಯ? ಸಂಸಾರ ವಿಷಕಾಂತಾರ ಸಮುಚ್ಛೇದ ಕುಟಾರಿಕಾ ಉಪಶಾಂತಿರ್ಭವೇತ್ ಪುಂಸಾಂ ಇಂದ್ರಿಯಾಣಾಂ ವಶೀಕೃತೌ.
ಇಂದ್ರಿಯಗಳ ವಶೀಕರಣವು ಸಂಸಾರವೆಂಬ ವಿಷವೃಕ್ಷಗಳ ಅಡವಿಯನ್ನು ಕಡಿಯುವ ಕೊಡಲಿಯಾಗಿರುತ್ತದೆ. ಆ ಇಂದ್ರಿಯಗಳ ವಶೀಕರಣದಿಂದಲೇ ಎಲ್ಲಾ ಜೀವಿಗಳಿಗೆ ಉಪಶಾಂತಿಯು ಅಂದ್ರೆ ನಿರುಪೇಕ್ಷತ್ವ ಭಾವವು ಉಂಟಾಗುವುದು. ಇಂದ್ರಿಯೈರೇವ ಜಾಯಂತೆ ಪಾಪಾನಿ ಸುಕೃತಾನಿ ಚ ತೇಷಾಂ ಸಮರ್ಪಣಾದೀಶೇ ಕುತಃ ಕರ್ಮ ನಿಬಂಧನಂ. ಇಂದ್ರಿಯಗಳಿಂದಲೇ ಪಾಪಗಳು ಮತ್ತು ಪುಣ್ಯಗಳು ಉಂಟಾಗುತ್ತವೆ. ಆ ಇಂದ್ರಿಯಗಳನ್ನೇ ಈಶನಲ್ಲಿ ಸಮರ್ಪಿಸುವುದರಿಂದ ಕರ್ಮ ಬಂಧನವು ಹೇಗೆ ಉಂಟಾದೀತು? ಪ್ರಕಾಶಮಾನೆ ಚಿದ್ವಹ್ನೌ ಬಹಿರಂತರ್ಜಗನ್ಮಯೇ ಸಮರ್ಪ್ಯ ವಿಷಯಾನ್ ಸರ್ವಾನ್ ಮುಕ್ತವಜ್ಜಾಯತೆ ಜನಃ. ಜಗನ್ಮಯವಾದ ಚಿದಿಗ್ನೆಯು ಒಳಹೊರಗು ಪ್ರಕಾಶಿಸುತ್ತಿರಲು ಅದರಲ್ಲಿ ತನ್ನ ಎಲ್ಲಾ ವಿಷಯಗಳೆಂಬ ಹವಿಸ್ಸುಗಳನ್ನು ಸಮರ್ಪಿಸಿದ ಜನರು ಮುಕ್ತರೇ ಆಗುತ್ತಾರೆ. ಚಿತ್ತದ್ರವ್ಯಂ ಸಮಾದಾಯ ಜಗಜ್ಜಾತಂ ಮಹಾಹವಿಃ ಚಿದ್ವಹ್ನೌ ಜುಹ್ವಂತಾಮಂತಃ ಕುತಃ ಸಂಸಾರ ವಿಪ್ಲವಃ. ಜಗತ್ ಸಮೂಹ ಎಂಬ ಮಹಾಹವಿಸ್ಸನ್ನು ಮತ್ತು ಚಿತ್ತದ್ರವ್ಯವನ್ನು ತೆಗೆದುಕೊಂಡು ತನ್ನ ಹೃದಯ ಕಮಲದಲ್ಲಿರುವ ಚಿತಗ್ನಿಯಲ್ಲಿ ಅಂದ್ರೆ ಹೋಮ ಮಾಡುತ್ತಿರುವ ಈ ಕರುಣಾರ್ಪಿಕ ಯೋಗಿಗೆ ಸಂಸಾರ ವಿಪ್ಲವವು ಅಂದ್ರೆ ಸಂಸಾರ ಬಾಧೆಯು ಎಲ್ಲಿರುವುದು? ಆತ್ಮಜ್ಯೋತಿಷಿ ಚಿದ್ರೂಪೇ ಪ್ರಾಣವಾಯು ನಿಬೋಧಿತೆ ಜುಹ್ವನ್ ಸಮಸ್ತ ವಿಷಯಾನ್ ತನ್ಮಯೋ ಭವತಿ ಧ್ರುವಂ. ಪ್ರಾಣವಾಯುವಿನಿಂದ ಪ್ರಜ್ವಲಗೊಳಿಸಿದ ಚಿದ್ರೂಪವಾದ ತನ್ನ ಆತ್ಮಜ್ಯೋತಿಯಲ್ಲಿ ಸಕಲ ವಿಷಯಗಳೆಂಬ ಹವಿಸ್ಯಗಳನ್ನು ಹೋಮ ಮಾಡಿರುವ ಆ ಯೋಗಿಯು ನಿಶ್ಚಯವಾಗಿ ಶಿವಸ್ವರೂಪನೇ ಆಗಿರುತ್ತಾನೆ. ಇಂದ್ರಿಯಾಣಿ ಸಮಸ್ತಾನಿ ಶರೀರಂ ಭೋಗ ಸಾಧನಂ ಶಿವ ಪೂಜಾಂಗ ಭಾವೇನ ಭಾವಯನ್ ಮುಕ್ತಿ ಮಾಪ್ನುಯಾತ್ ಇತಿ ಕರ್ಣಾರ್ಪಿತ ಸ್ಥಳಂ. ಸಮಸ್ತ ಇಂದ್ರಿಯಗಳನ್ನು ಮತ್ತು ಭೋಗ ಸಾಧನವಾದ ಶರೀರವನ್ನು ಶಿವಪೂಜೆಯ ಅಂಗಗಳೆಂದೇ ಭಾವಿಸುವ ಈ ಕರುಣಾರ್ಪಿತ ಯೋಗಿಯು ಮುಕ್ತಿಯನ್ನು ಪಡೆಯುತ್ತಾನೆ. ಇಲ್ಲಿಗೆ ಕರುಣಾರ್ಪಿತ ಸ್ಥಳವು ಮುಗಿಯಿತು. ಅಥ ಭಾವಾರ್ಪಿತ ಸ್ಥಳಂ ಶಿವೇ ನಿಶ್ಚಲ ಭಾವೇನ ಭಾವನಾಂ ಯತ್ ಸಮರ್ಪಣಂ ಭಾವಾರ್ಪಿತಮಿದಂ ಪ್ರೋಕ್ತಂ ಶಿವ ಸದ್ಭಾವವೇದಿಭಿಃ. ಈಗ ಭಾವಾರ್ಪಿತ ಸ್ಥಳವು ಶಿವಲಿಂಗದಲ್ಲಿ ನಿಶ್ಚಲವಾದ ಭಾವದಿಂದ ತನ್ನ ಮನೋಭಾವನೆಗಳನ್ನು ಅರ್ಪಿಸುವುದೇ ಅಂದ್ರೆ ಭಾವಾರ್ಪಿತವೆಂದು ಶಿವ ಸದ್ಭಾವವನ್ನು ಬಲ್ಲವರು ಹೇಳುತ್ತಾರೆ. ಭಾವವೆಂದರೆ ಮನೋವೃತ್ತಿ ಎಂದರ್ಥ. ಚಿತ್ತಸ್ಥ ಸಕಲಾರ್ಥಾನಾಂ ಮನನಂ ಯತ್ತು ಮಾನಸೇ ದರ್ಪಣಂ ಶಿವೆ ಸಾಕ್ಷಾತ್ ಮಾನಸೋ ಭಾವ ಉಚ್ಯತೆ. ತನ್ನ ಚಿತ್ತದಲ್ಲಿ ಇರುವ ಎಲ್ಲ ಪದಾರ್ಥಗಳ ಯಾವ ಮನನವಿದೆಯೋ ಅನುಭವ ರೂಪವಾದ ಚಿಂತನೆ ಇದೆಯೋ ಅದನ್ನು ಸಾಕ್ಷಾತ್ ಅರ್ಪಿಸುವುದೇ ಭಾವಾರ್ಪಿತವಾಗಿದೆ. ಭಾವ ಏವ ಹಿ ಜಂತೂನಾಂ ಕಾರಣಂ ಬಂಧು ಮೋಕ್ಷಯೋಃ ಭಾವ ಶುದ್ಧೋ ಭವೇನ್ ಮುಕ್ತಿಃ ವಿಪರೀತೇತು ಸಂಸ್ಕೃತಿಃ. ಜೀವಿಗಳ ಬಂಧ ಮೋಕ್ಷಗಳಿಗೆ ಭಾವವೇ ಕಾರಣವಾಗಿರುತ್ತದೆ. ಭಾವವು ಶುದ್ಧವಾಗಿದ್ದರೆ ಮುಕ್ತಿಯುಂಟಾಗುವುದು. ಅದಕ್ಕೆ ವಿಪರೀತವಾಗಿ
ಭಾವವು ಅಶುದ್ಧವಾಗಿದ್ದರೆ, ಅಂದರೆ ಅಹಂಕಾರ ಮಮಕಾರಗಳಿಂದ ಕೂಡಿದ್ದರೆ ಸಂಸಾರ ಪ್ರಾಪ್ತಿಯಾಗುವುದು. ಭಾವಸ್ಯ ಶುದ್ಧಿರಾಖ್ಯಾತಾ ಶಿವೋಹಮಿತಿ ಯೋಜನಾ ವಿಪರೀತ ಸಮಾಯೋಗೆ ಕುತೋ ದುಃಖ ನಿವರ್ತನಂ. ಯಾವ ಭಾವದಲ್ಲಿ ಶಿವೋಹಂ ಶಿವನೇ ನಾನು ಎಂಬುದರ ಸಂಯೋಜನೆ ಇರುತ್ತದೆಯೋ ಅದುವೇ ಶುದ್ಧ ಭಾವವೆಂದು ಹೇಳಲ್ಪಡುತ್ತದೆ. ಇದರ ವಿಪರೀತದ ನಾನು ಶಿವನಲ್ಲ ಎಂಬುದರ ಸಮಾಯೋಗವಿದ್ದರೆ ದುಃಖ ನಿವಾರಣೆಯು ಹೇಗೆ ಆಗುವುದು? ಶಿವೋಹಂ ಭಾವನೆಯಿಂದಲೇ ಭಾವಶುದ್ಧಿಯು. ಭೋಕ್ತಾ ಭೋಗ್ಯಂ ಭೋಜಯೇತಾ ಸರ್ವಮೇತಚ್ಚರಾಚರಂ ಭಾವಯನ್ ಶಿವರೂಪೇಣ ಶಿವೋ ಭವತಿ ವಸ್ತತಃ. ಭೋಕ್ತೃವಾದ ಜೀವನು, ಭೋಗ್ಯವಾದ ವಸ್ತುವು ಮತ್ತು ಭೋಗವನ್ನು ಕೊಡುವ ಶಿವನು. ಅದರಂತೆ ಚರಾಚರವಾದ ವಿಶ್ವವು, ಇವೆಲ್ಲವನ್ನು ಶಿವರೂಪವಾಗಿ ಭಾವಿಸುವವನು ನಿಜವಾಗಿಯೂ ಶಿವನೇ ಆಗುತ್ತಾನೆ. ಎಲ್ಲದರಲ್ಲಿ ಶಕ್ತಿ ವಿಶಿಷ್ಟ ಅಖಂಡ ಚೈತನ್ಯವನ್ನೇ ಭಾವಿಸಬೇಕು. ಮಿಥ್ಯೇತಿ ಭಾವಯನ್ ವಿಶ್ವಂ ವಿಶ್ವಾತೀತಂ ಶಿವಂ ಸ್ಮರನ್ ಸತ್ತಾನಂದ ಚಿದಾಕಾರಂ ಕಥಂ ಬದ್ಧಮಿಹಾರಹತೆ. ಸಮಸ್ತ ವಿಶ್ವವನ್ನು ಮಿಥ್ಯೆ ಎಂಬುದಾಗಿ ಭಾವಿಸುತ್ತಿದ್ದ ಮತ್ತು ವಿಶ್ವಾತೀತನಾದ ಶಿವನನ್ನು ಸಚ್ಚಿದಾನಂದ ಸ್ವರೂಪನನ್ನಾಗಿ ಸ್ಮರಿಸುವ ಈ ಭಾವಾರ್ಪಿತ ಸ್ಥಳದ ಯೋಗಿಯು ಮಲ ಮಾಯಾದಿ ಪಾಶಗಳಿಂದ ಹೇಗೆ ತಾನೇ ಬಂಧಿಸಲು ಯೋಗ್ಯನಾದನು? ಸರ್ವಂ ಕರ್ಮಾರ್ಚನಂ ಶಂಭೋರ್ ವಚನಂ ತಸ್ಯ ಕೀರ್ತನಂ ಇತಿ ಭಾವಯತೋ ನಿತ್ಯಂ ಕಥಂ ಸ್ಯಾತ್ ಕರ್ಮ ಬಂಧನಂ. ತಾನು ಮಾಡುವ ಸರ್ವಕರ್ಮಗಳನ್ನು ಶಂಭುವಿನ ಅರ್ಚನೆಯಂತಲೂ ತಾನು ಆಡುವ ಮಾತುಗಳನ್ನೆಲ್ಲ ಶಿವಕೀರ್ತನೆಯಂತಲೂ ಈ ರೀತಿಯಾಗಿ ನಿತ್ಯವೂ ಭಾವಿಸುವ ಈ ಯೋಗಿಗೆ ಕರ್ಮಬಂಧನವು ಹೇಗೆ ತಾನೇ ಉಂಟಾದೀತು? ಸರ್ವೇಂದ್ರಿಯಾಘತಂ ಸೌಖ್ಯಂ ದುಃಖಂ ವಾ ಕರ್ಮ ಸಂಭವಂ ಶಿವಾರ್ಥಂ ಭಾವಯನ್ ಯೋಗಿ ಜೀವನ್ ಮುಕ್ತ ಭವಿಷ್ಯತಿ ಇತಿ ಭಾವಾರ್ಪಿತ ಸ್ಥಳಂ. ತನ್ನ ಸರ್ವ ಇಂದ್ರಿಯಗಳ ಮುಖಾಂತರವಾಗಿ ದೊರೆಯುವ ಕರ್ಮಜನ್ಯವಾದ ಸುಖ ದುಃಖಗಳನ್ನು ಶಿವಾರ್ಥವಾಗಿ ಭಾವಿಸುವ ಯೋಗಿಯು ಜೀವನ್ಮುಕ್ತನಾಗುತ್ತಾನೆ. ಇಲ್ಲಿಗೆ ಭಾವಾರ್ಪಿತ ಸ್ಥಳವು ಮುಗಿಯಿತು. ಅಥ ಶಿಷ್ಯ ಸ್ಥಳಂ ಶಾಸನೀಯೋ ಭವೇತ್ ಯಸ್ತು ಪರಕಾಯೇನ ಸರ್ವದಾ ತತ್ಪ್ರಸಾದಾತ್ತು ಮೋಕ್ಷಾರ್ಥಿ ಸ ಶಿಷ್ಯ ಇತಿ ಕೀರ್ತಿತಃ. ಈಗ ಶಿಷ್ಯ ಸ್ಥಳವು ಪರಕಾಯದ ಪರಬ್ರಹ್ಮ ದೇಹಿಯಾದ ಭಾವಾರ್ಪಿತ ಸ್ಥಳದ ಯೋಗಿಯಿಂದ ಯಾವಾತನು ಯಾವಾಗಲೂ ಶಾಸನೀಯನಾಗಿರುತ್ತಾನೆಯೋ, ಶಿಕ್ಷಿಸಲು ಅರ್ಹನಾಗಿರುತ್ತಾನೆಯೋ, ಅಲ್ಲದೆ ಆ ಯೋಗಿಯ ಪ್ರಸಾದದಿಂದಲೇ ಮೋಕ್ಷವನ್ನು ಅಪೇಕ್ಷಿಸುತ್ತಾನೆಯೋ ಅವನು ಶಿಷ್ಯನೆಂದು ಕರೆಯಲ್ಪಡುತ್ತಾನೆ. ಭಾವೋ ಯಸ್ಯ ಸ್ಥಿರೋ ನಿತ್ಯಂ ಮನೋವಾಕ್ಯಾಯ ಕರ್ಮಭಿಃ ಗುರೋ ನಿಜೇ ಗುಣೋಧಾರೆ ಸ ಶಿಷ್ಯ ಇತಿ ಗೀಯತೆ. ಗುಣೋದಾರನಾದ ಜ್ಞಾನ ವೈರಾಗ್ಯಾದಿ ಗುಣಗಳಿಂದ ಶ್ರೇಷ್ಠನಾದ ನಿಜ ಗುರುವಿನಲ್ಲಿ, ತನ್ನ ಗುರುವಿನಲ್ಲಿ ಮನಸ್ಸು, ವಾಕು ಹಾಗೂ ಕರ್ಮಗಳೆಂಬ ತ್ರಿಕರಣಗಳಿಂದ ಕೂಡಿದ ಯಾರ ಭಾವವು ನಿತ್ಯವೂ ಸ್ಥಿರವಾಗಿರುವುದು ಅವನೇ ಶಿಷ್ಯನೆಂದು ಹೇಳಲ್ಪಡುತ್ತಾನೆ. ಶಾಂತೋ ದಾಂತಸ್ಥ
ದೃಢಪಶೀಲಃ ಸತ್ಯವಾಕ್ಯ ಸಮದರ್ಶನಃ ಗುರೌ ಶಿವೇ ಸಮಾನಸ್ತಃ ಸ ಶಿಷ್ಯಾಣೋ ಮಿಹೋತ್ತಮಂ. ಶಾಂತನು ಅಂದರೆ ಅಂತರಿಂದ್ರಿಯ ನಿಗ್ರಹ ಸಂಪನ್ನನು. ದಾಂತನು ಅಂದರೆ ಬಹಿರೀಂದ್ರಿಯ ನಿಗ್ರಹ ಸಂಪನ್ನನು. ತಪಶೀಲನು ಯಮ ನಿಯಮಾದಿ ಅಷ್ಟಾಂಗ ಯೋಗ ಸಂಪನ್ನನು. ಸತ್ಯ ನುಡಿಯುವವನು ಸಮದರ್ಶಿಯು. ಗುರು ಮತ್ತು ಶಿವರೀರ್ವರಲ್ಲಿ ಸಮಾನವಾದ ಬುದ್ಧಿಯುಳ್ಳವನು ಆದ ಯಾವ ಶಿಷ್ಯನಿರುವನೋ ಅವನು ಶಿಷ್ಯರಲ್ಲಿ ಉತ್ತಮನೆನಿಸಿಕೊಳ್ಳುವನು. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಮ್ಮ. ಶಿವಂ ಪಶ್ಯೇತ್ ಶಿವಮೇವ ಗುರುಂ ತಥಾ ನೈತಯೋರಂತರಂ ಕಿಂಚಿತ್ ವಿಜಾನೀಯಾದ್ ವಿಚಕ್ಷಣಃ. ವಿಚಕ್ಷಣನಾದ ಶಿಷ್ಯನು ಗುರುವನ್ನೇ ಶಿವನನ್ನಾಗಿಯೂ ಅದರಂತೆ ಶಿವನನ್ನೇ ಗುರುವನ್ನಾಗಿಯೂ ನೋಡಬೇಕು. ಅವರಿರುವರಲ್ಲಿ ಕಿಂಚಿತ್ತೂ ಭೇದ ಬುದ್ಧಿಯನ್ನು ಮಾಡಕೂಡದು. ಶಿವಾಚಾರೇ ಶಿವಧ್ಯಾನೆ ಶಿವಜ್ಞಾನೇ ಚ ನಿರ್ಮಲೆ ಗುರೋರಾದೇಶ ಮಾತ್ರೇಣ ಪರಾಂ ನಿಷ್ಠಾಮವಾಪ್ನುಯಾತ್. ಆ ಶಿಷ್ಯನು ಶಿವಾಚಾರದಲ್ಲಿ ಶಿವಧ್ಯಾನದಲ್ಲಿ ನಿರ್ಮಲವಾದ ಶಿವಜ್ಞಾನದ ವಿಷಯದಲ್ಲಿ ಗುರುವಿನ ಆದೇಶದಂತೆ ಪರಮನಿಷ್ಠೆ ಅಂದರೆ ವಿಶ್ವಾಸವನ್ನು ಹೊಂದಬೇಕು. ಬ್ರಹ್ಮಾಂಡ ಬುದ್ಬುದೋದ್ಭೂತಂ ಮಾಯಾ ಸಿಂಧುಂ ಮಹತ್ತರಂ ಗುರೋ ಕವಲಯತ್ಯಾಶು ಕಟಾಕ್ಷ ವಡವಾನಲಃ. ಈ ಗುರುವಿನ ಕರುಣಾ ಕಟಾಕ್ಷವೆಂಬ ವಡವಾಗ್ನಿಯು ಅನೇಕ ಬ್ರಹ್ಮಾಂಡ ರೂಪಗಳಾದ ಗುಳ್ಳೆಗಳನ್ನು ತನ್ನಲ್ಲಿ ಹುಟ್ಟುತ್ತಿರುವ ಮಹತ್ತರವಾದ ಮಾಯೆ ಎಂಬ ಸಮುದ್ರವನ್ನು ಶೀಘ್ರದಲ್ಲಿ ಹೀರಿಬಿಡುವುದು. ಗುರೋ ಕಟಾಕ್ಷ ವೇಧೇನ ಶಿವೋ ಭವತಿ ಮಾನವಃ ರಸವೇದಾದ್ಯಥಾ ಲೋಹೋ ಹೇಮತಾಂ ಪ್ರತಿಪದ್ಯತೆ. ರಸಭೇದದಿಂದ ಸಿದ್ಧರಸವು ವ್ಯಾಪಿಸಿಕೊಳ್ಳುವುದರಿಂದ ಕಬ್ಬಿಣವು ಹೇಗೆ ಚಿನ್ನವಾಗುವುದೋ ಹಾಗೆ ಗುರುವಿನ ಕಟಾಕ್ಷ ವೇದದಿಂದ ಮಾನವನು ಶಿವನಾಗುತ್ತಾನೆ. ನ ಲಂಘಯೇದ್ ಗುರೋರಾಜ್ಞಾಂ ಜ್ಞಾನಮೇವ ಪ್ರಕಾಶಯನ್ ಶಿವಾಸಕ್ತೇನ ಮನಸಾ ಸರ್ವಸಿದ್ಧಿಮವಾಪ್ನುಯಾತ್. ಆದ್ದರಿಂದ ಅಂತ ಶ್ರೇಷ್ಠನಾದ ಗುರುವಿನ ಆಜ್ಞೆಯನ್ನು ಮೀರಕೂಡದು ಮತ್ತು ಶಿವನಲ್ಲಿ ಆಸಕ್ತವಾದ ಮನಸ್ಸಿನಿಂದ ಜ್ಞಾನವನ್ನೇ ಪ್ರಕಾಶಿಸುವವನಾಗಿ ಸಕಲ ಸಿದ್ಧಿಗಳನ್ನು ಪಡೆಯುವನು. ಶಿವಾದನ್ಯ ಜಗನ್ಮಿಥ್ಯಾ ಶಿವ ಸಂವಿತ್ ಸ್ವರೂಪಕಃ ಶಿವಸ್ತ್ವಮಿತಿ ನಿರ್ದಿಷ್ಟೋ ಗುರುಣಾ ಮುಕ್ತ ಏವ ಸಹ. ಜಗತ್ತು ಶಿವನಿಗಿಂತಲೂ ಭಿನ್ನವಾದುದು ಎಂದು ತಿಳಿಯುವುದು ಮಿಥ್ಯೆ. ಶಿವನು ಸಂವಿತ್ ಸ್ವರೂಪನು, ಅರಿವಿನ ಸ್ವರೂಪ ಉಳ್ಳಾತನು. ಆ ಶಿವನೇ ನೀನಿರುವೆ ಎಂದು ಶ್ರೀ ಗುರುವಿನಿಂದ ಉಪದೇಶಿಸಲ್ಪಟ್ಟ ಆ ಶಿಷ್ಯನು ಮುಕ್ತನೇ ಆಗುತ್ತಾನೆ. ಗುರೋರ್ಲಬ್ಧ್ವಾ ಮಹಾಜ್ಞಾನಂ ಸಂಸಾರಾಮಯ ಭೇಷಜಂ ಮೋದತೆ ಯಶ್ ಸುಖೀ ಶಾಂತಃ ಸಜೀವನ್ಮುಕ್ತ ಏವ ಹಿ ಇತಿ ಶಿಷ್ಯಸ್ಥಲಂ. ಸಂಸಾರವೆಂಬ ರೋಗಕ್ಕೆ ಔಷಧ ಸ್ವರೂಪವಾದ ಮಹಾಜ್ಞಾನವನ್ನು, ಶಿವಾದ್ವೈತ ಜ್ಞಾನವನ್ನು ಶ್ರೀ ಗುರುವಿನಿಂದ ಪಡೆದು ಯಾವಾತನು ಸುಖಿಯೂ ಶಾಂತನೂ ಆಗಿ ಆನಂದವನ್ನು ಪಡೆಯುವನೋ ಆ ಶಿಷ್ಯನು ಜೀವನ್ಮುಕ್ತನೇ ಆಗಿರುತ್ತಾನೆ. ಇಲ್ಲಿಗೆ ಶಿಷ್ಯಸ್ಥಲವು ಮುಗಿಯಿತು. ಅಥ ಶುಶ್ರೂಷುಸ್ಥಲಂ ಬೋಧ್ಯಮಾನಸ ಗುರುಣಾ ಪರಕಾಯೇನ ಸರ್ವದಾ ತಚ್ಶುಶ್ರೂಷಾರತ ಶಿಷ್ಯಃ ಶುಶ್ರೂಷುರಿತಿ ಕೀರ್ತ್ಯತೆ. ಈಗ ಶುಶ್ರೂಷು ಸ್ಥಳವು ಪರಕಾಯನಾದ ಪರಬ್ರಹ್ಮ ದೇಹಿಯಾದ ಶ್ರೀ ಗುರುವಿನಿಂದ ಯಾವಾಗಲೂ ಉಪದೇಶಿಸಲ್ಪಡುತ್ತಿರುವ ಆ ಶಿಷ್ಯನು ಆ ಗುರುವಿನಿಂದ ಬೋಧಿಸಲ್ಪಡುತ್ತಿರುವ ತತ್ವಾರ್ಥಗಳನ್ನು ಕೇಳಬೇಕೆನ್ನುವ ಉತ್ಕಟವಾದ ಬಯಕೆ ಉಳ್ಳವನೇ ಶುಶ್ರೂಷುವೆಂದು ಹೇಳಲ್ಪಡುತ್ತಾನೆ. ಕಿಂ ಸತ್ಯಂ ಕಿಂ ನು ವಾ ಸತ್ಯಂ ಕ ಆತ್ಮ ಕ ಪರಶಿವಃ ಇತಿ ಶ್ರವಣ ಸಂಸಕ್ತೋ
ಗುರು ಶಿಷ್ಯೋ ವಿಶಿಷ್ಯತೆ. ಬೋಧ ಗುರುವೇ, ಸತ್ಯವಾದ ವಸ್ತು ಯಾವುದು, ಅಸತ್ಯವಾದ ವಸ್ತು ಯಾವುದು, ಆತ್ಮನಾರು, ಪರಶಿವನಾರು? ಈ ರೀತಿಯಾಗಿ ಶ್ರೀ ಗುರುವಿನಿಂದ ಉತ್ತರವನ್ನು ಕೇಳುವುದರಲ್ಲಿ ಆಸಕ್ತಿ ಉಳ್ಳ ಶಿಷ್ಯನೇ ವಿಶಿಷ್ಟನಾಗಿರುತ್ತಾನೆ. ಶ್ರುತ್ವಾ ಶ್ರುತ್ವಾ ಗುರೋರ್ವಾಕ್ಯಂ ಶಿವ ಸಾಕ್ಷಾತ್ ಕ್ರಿಯಾವಹಂ ಉಪಶಾಮ್ಯತಿ ಯಸ್ವಾಂತೆ ಸಮುಕ್ತಿ ಪದಮಾಪ್ನುಯಾತ್. ಶಿವ ಸಾಕ್ಷಾತ್ಕಾರವನ್ನು ಮಾಡಿಕೊಡುವ ಶ್ರೀ ಗುರುವಿನ ವಾಕ್ಯವನ್ನು ಮೇಲಿಂದ ಮೇಲೆ ಕೇಳಿ ಯಾರು ತನ್ನೊಳಗೆ ಶಾಂತ ಚಿತ್ತರಾಗುವರೋ, ಸಮಾಧಾನವನ್ನು ಹೊಂದುವರೋ ಅವರೇ ಮುಕ್ತಿ ಪದವನ್ನು ಹೊಂದುವರು. ಇನ್ನ ಇದು ಓದ್ರಿ ಅಮ್ಮ. ಯತಿ ಗುರೋರ್ವಾಕ್ಯಂ ವಿನಾ ಶಿಷ್ಯಸ್ಯ ಮಾನಸಂ ತೇಜೋ ವಿನಾ ಸಹಸ್ರಾಂಶೋ ಕಥಂ ಸ್ಫುರತಿ ಪಂಕಜಂ. ಶ್ರೀ ಗುರುವಿನ ಉಪದೇಶ ವಾಕ್ಯವನ್ನು ಕೇಳಿದ ಹೊರತಾಗಿ ಶಿಷ್ಯನ ಮನಸ್ಸಿಗೆ ಬೋಧೆ ಉಂಟಾಗುವುದಿಲ್ಲ, ಹೃದಯ ಕಮಲವು ಅರಳುವುದಿಲ್ಲ. ಸಹಸ್ರಾಂಶುವಿನಿಂದ ಅಂದರೆ ಸೂರ್ಯನ ಪ್ರಕಾಶವಿಲ್ಲದೆ ಕಮಲವು ಹೇಗೆ ತಾನೇ ಅರಳಬಲ್ಲದು? ಸೂರ್ಯಸ್ಯೋದಯ ಮಾತ್ರೇಣ ಸೂರ್ಯಕಾಂತ ಪ್ರಕಾಶತೆ ಗುರುರಾಲೋಕ ಮಾತ್ರೇಣ ಶಿಷ್ಯೋ ಬೋಧೇನ ಭಾಸತೆ. ಸೂರ್ಯನು ಉದಯವಾದ ಮೇಲೆ ಸೂರ್ಯಕಾಂತ ಮಣಿಯು ಹೇಗೆ ಪ್ರಕಾಶಿಸುವುದೋ ಅದರಂತೆ ಶ್ರೀ ಗುರುವಿನ ನೋಟ ಮಾತ್ರದಿಂದ ಶಿಷ್ಯನು ಜ್ಞಾನದಿಂದ ಪ್ರಕಾಶಿಸುತ್ತಾನೆ. ಅದ್ವೈತ ಪರಮಾನಂದ ಪ್ರಬೋಧೈಕ ಪ್ರಕಾಶಕಂ ಉಪಾಯಂ ಶೃಣುಯಾತ್ ಶಿಷ್ಯಃ ಸದ್ಗುರುಂ ಪ್ರಾಪ್ಯ ಸಾಂಜಲಿ. ಶಿಷ್ಯನಾದವನು ಸದ್ಗುರುವಿನ ಬಳಿಗೆ ಹೋಗಿ ತನ್ನ ಎರಡು ಕೈಗಳನ್ನು ಜೋಡಿಸಿ ಅದ್ವೈತ ರೂಪವಾದ ಪರಮಾನಂದದ ಬೋಧೆಯೊಂದನ್ನೇ ತಿಳಿಸಿಕೊಡುವ ಉಪಾಯವನ್ನು ಶ್ರವಣ ಮಾಡಬೇಕು. ಕಿಂ ತತ್ವಂ ಪರಮಂ ಜ್ಞೇಯಂ ಕೇನ ಸರ್ವೇ ಪ್ರತಿಷ್ಠಿತಾಃ ಕಸ್ಯ ಸಾಕ್ಷಾತ್ ಕ್ರಿಯಾ ಮುಕ್ತಿ ಕಥಯೇತಿ ಸಮಾಸತಃ. ಬೋ ಗುರುವೇ, ತಿಳಿದುಕೊಳ್ಳಬೇಕಾದ ಪರಮ ತತ್ವವು ಯಾವುದು? ಯಾರಿಂದ ಈ ಎಲ್ಲಾ ತತ್ವಗಳು ಪ್ರತಿಷ್ಠಿತವಾಗಿವೆ? ಯಾರನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಿಂದ ಮುಕ್ತಿಯಾಗುವುದು? ಇವೆಲ್ಲದರ ಬಗ್ಗೆ ಸಂಕ್ಷೇಪವಾಗಿ ಅಂದರೆ ಸಾರರೂಪವಾಗಿ ನೀವು ನನಗೆ ಹೇಳಬೇಕು. ಪ್ರಶ್ನೆ ಕೃತೆ ಪೂರ್ವಂ ಶಿಷ್ಯೇಣ ನಿಯತಾತ್ಮನ ಬ್ರೂಯಾತ್ ತತ್ವಂ ಗುರುಸ್ತಸ್ಮೈ ಏನ ಸ್ಯಾತ್ ಸಂಸ್ಕೃತೇರ್ನಯಃ. ನಿಯತಾತ್ಮನಾದ ಏಕಾಗ್ರಚಿತ್ತನಾದ ಶಿಷ್ಯನಿಂದ ಈ ಪೂರ್ವದಲ್ಲಿ ಹೇಳಿದಂತೆ ಪ್ರಶ್ನೆಗಳು ಮಾಡಲ್ಪಡಲು ಶ್ರೀ ಗುರುವು ಅವನಿಗೆ ಸಂಸಾರವನ್ನು ನೀಗಿಸುವ ತತ್ವವನ್ನು ಉಪದೇಶಿಸಬೇಕು. ಶಿವ ಏವ ಪರಂ ತತ್ವಂ ಚಿದಾನಂದ ಸದಾಕೃತಿಃ ಸ ಯದಾರ್ಥಸ್ಥದನ್ಯಸ್ಯ ಜಗತೋ ನಾಸ್ತಿ ನಿತ್ಯತಾ. ಸಚ್ಚಿದಾನಂದ ರೂಪನಾದ ಶಿವನೊಬ್ಬನೇ ಪರಮ ತತ್ವನು, ಅವನೊಬ್ಬನೇ ಯಥಾರ್ಥನು, ನಿತ್ಯನು. ಅವನಿಗಿಂತಲೂ ಭಿನ್ನವಾದ ಜಗತ್ತಿಗೆ ನಿತ್ಯತ್ವವೂ ಇರುವುದಿಲ್ಲ. ಆ ಯಥಾರ್ಥ ಪ್ರಪಂಚೋಯಂ ಪ್ರತಿಷ್ಠತಿ ಶಂಕರೇ ಸದಾತ್ಮನಿ ಯಥಾ ಶುಕ್ತೌ ರಜತತ್ವಂ ವ್ಯವಸ್ಥಿತಂ. ಶುಕ್ತಿಯಲ್ಲಿ ರಜತತ್ವವು ಹೇಗೆ ವ್ಯವಸ್ಥಿತವಾಗಿರುವುದೋ ತೋರುವುದೋ ಅದರಂತೆ ಆಯತಾರ್ಥವಾದ ಅನಿತ್ಯವಾದ ಈ ಪ್ರಪಂಚವು ನಿತ್ಯರೂಪನಾದ ಶಂಕರನಲ್ಲಿ ಪ್ರತಿಷ್ಠಿತವಾಗಿರುವುದು, ತೋರುತ್ತಿರುವುದು. ಶಿವೋಹಮಿತಿ ಭಾವೇನ ಶಿವೇ ಸಾಕ್ಷಾತ್ಕೃತೆ ಸ್ಥಿರಂ ಮುಕ್ತೋ ಭವತಿ ಸಂಸಾರಾತ್ ಮೋಹ ಗ್ರಂಥೇರ್ವಿಭೇದತಃ. ಶಿವೋಹಂ, ಶಿವನೇ ನಾನು ಎಂಬ ಭಾವದಿಂದ ದೃಢವಾದ ಶಿವ ಸಾಕ್ಷಾತ್ಕಾರವಾದರೂ ಮೋಹಗ್ರಂಥಿಯ ಭೇದನದ ಮೂಲಕ ಸಾಧಕನು ಸಂಸಾರದಿಂದ ಮುಕ್ತನಾಗುತ್ತಾನೆ. ಶಿವಂ ಭಾವಯ ಚಾತ್ಮಾನಂ ಶಿವಾದನ್ಯಂ ನ ಚಿಂತಯ ಶಿವಂ ಸ್ಥಿರೇ ಶಿವಾದ್ವೈತೆ ಜೀವನ್ಮುಕ್ತೋ ಭವಿಷ್ಯಸಿ. ಭೋ ಶಿಷ್ಯನೇ,
ನೀನು ನಿನ್ನನ್ನು ಶಿವನನ್ನಾಗಿಯೇ ಭಾವಿಸು. ಶಿವನಿಗಿಂತಲೂ ಭಿನ್ನವಾದದ್ದನ್ನು ಚಿಂತಿಸಬೇಡ. ಈ ರೀತಿಯಾಗಿ ಮಾಡುವುದರಿಂದ ನಿನಗೆ ಶಿವಾದ್ವೈತ ಜ್ಞಾನವು ಸ್ಥಿರಗೊಳ್ಳಲು ನೀನು ಜೀವನ್ಮುಕ್ತನೇ ಆಗುವೆ. ಶಿವಂ ಪ್ರಚೋದಿತ ಶಿಷ್ಯೋ ಗುರುಣಾ ಗುಣಶಾಲಿನ ಶಿವಮೇವ ಜಗತ್ ಪಶ್ಯನ್ ಜೀವನ್ ಮುಕ್ತೋಭಿಜಾಯತೆ ಇತಿ ಶುಶುಷು ಸ್ಥಲಂ. ಗುಣಶಾಲಿಯಾದ ಜ್ಞಾನ ವೈರಾಗ್ಯಾದಿ ಗುಣ ಸಂಪನ್ನನಾದ ಶ್ರೀ ಗುರುವಿನಿಂದ ಈ ರೀತಿಯಾಗಿ ಚೆನ್ನಾಗಿ ಬೋಧಿಸಲ್ಪಟ್ಟ ಶಿಷ್ಯನು ಈ ಜಗತ್ತೆಲ್ಲವನ್ನು ಶಿವಾತ್ಮಕವೆಂದೇ ನೋಡುತ್ತಾ ಜೀವನ್ಮುಕ್ತನೇ ಆಗುತ್ತಾನೆ. ಇಲ್ಲಿಗೆ ಶುಶ್ರೂಷು ಸ್ಥಳವು ಮುಗಿಯಿತು. ಅಥ ಸೇವ್ಯ ಸ್ಥಲಂ ಗುರುವಾಕ್ಯಾಮೃತಾಸ್ವಾದಾತ್ ಪ್ರಾಪ್ತ ಬೋಧ ಮಹಾಫಲಃ ಶುಶ್ರೂಷುರೇವ ಸರ್ವೇಷಾಂ ಸೇವ್ಯತ್ವಾತ್ ಸೇವ್ಯ ಉಚ್ಯತೆ. ಶ್ರೀ ಗುರುವಿನ ಉಪದೇಶ ವಾಕ್ಯ ರೂಪವಾದ ಅಮೃತದ ಆಸ್ವಾದನೆಯಿಂದ ಶಿವಾದ್ವೈತ ಬೋಧ ರೂಪವಾದ ಮಹಾಫಲವನ್ನು ಪ್ರಾಪ್ತ ಮಾಡಿಕೊಂಡ ಶುಶ್ರೂಷು ಸ್ಥಳದ ಸಾಧಕನೇ ಎಲ್ಲರಿಂದ ಸೇವಿಸಲು ಯೋಗ್ಯನಾಗಿರುವುದರಿಂದ ಅವನು ಸೇವ್ಯನೆಂದು ಕರೆಯಲ್ಪಡುತ್ತಾನೆ. ಗುರೋರೋಪದಿಷ್ಟೇ ವಿಜ್ಞಾನೆ ಚೇತಸಿ ಸ್ಥಿರತಾಂ ಗತೆ ಸಾಕ್ಷಾತ್ಕೃತ ಶಿವ ಶಿಷ್ಯೋ ಗುರುವತ್ ಪೂಜ್ಯತೆ ಸದಾ. ಶ್ರೀ ಗುರುವಿನಿಂದ ಉಪದೇಶಿಸಲ್ಪಟ್ಟ ಅನುಭವಾತ್ಮಕವಾದ ಶಿವಾದ್ವೈತ ವಿಜ್ಞಾನವು ತನ್ನ ಮನಸ್ಸಿನಲ್ಲಿ ಸ್ಥಿರತೆಯನ್ನು ಹೊಂದಲು ಶಿವನನ್ನು ಸಾಕ್ಷಾತ್ಕರಿಸಿಕೊಂಡ ಶಿಷ್ಯನು ಯಾವಾಗಲೂ ಗುರುವಿನಂತೆ ಪೂಜಿಸಲ್ಪಡುತ್ತಾನೆ. ಜ್ಞಾನಾಧಿಕ್ಯ ಸಂಪತ್ತಿಃ ಗುರೋರ್ಯಸ್ಮಾದುಪಸ್ಥಿತಾ ತಸ್ಮಾತ್ ಜ್ಞಾನಾಗಮಾತ್ ಶಿಷ್ಯೋ ಗುರುವತ್ ಪೂಜ್ಯತಾಂ ವ್ರಜೇತ್. ಯಾವ ಶ್ರೀ ಗುರುವಿನ ದೆಸೆಯಿಂದ ಶಿಷ್ಯನಿಗೆ ಶಿವಾದ್ವೈತ ಜ್ಞಾನವೆಂಬ ಉತ್ಕೃಷ್ಟವಾದ ಸಂಪತ್ತಿಯು ಪ್ರಾಪ್ತವಾಗುವುದೋ ಆ ಜ್ಞಾನ ಪ್ರಾಪ್ತಿಯಿಂದಲೇ ಶಿಷ್ಯನೂ ಸಹ ಗುರುವಿನಂತೆ ಪೂಜ್ಯತ್ವವನ್ನು ಪಡೆಯುತ್ತಾನೆ. ಶಿವೋಹಮಿತಿ ಭಾವಸ್ಯ ನೈರಂತರ್ಯಾದ್ ವಿಶೇಷತಃ ಶಿವಭಾವೇ ಸಮುತ್ಪನ್ನೆ ಶಿವವತ್ ಪೂಜ್ಯಯೇವ ಸಹ. ಶಿವೋಹಂ ಎಂಬ ಶಿವನೇ ನಾನು ಎಂಬ ಭಾವನೆಯ ನಿರಂತರ ಅಭ್ಯಾಸದಿಂದ ಶಿವಭಾವವು ಉತ್ಪನ್ನವಾಗಲು ಆ ಸೇವ್ಯನು ಶಿವನಂತೆ ಪೂಜ್ಯನಾಗುತ್ತಾನೆ. ವಿಷಯಾಸಕ್ತ ಚಿತ್ತೋಪಿ ವಿಷಯಾಸಂಗವರ್ಜಿತಃ ಶಿವಭಾವಯುತೋ ಯೋಗಿ ಸೇವ್ಯ ಶಿವ ಇವಾಪರಃ. ಈ ಸೇವ್ಯನು ವಿಷಯ ಸಂಗಿಯಂತೆ ತೋರಿದರೂ ಸಹ ಶಿವಭಾವದಿಂದ ಕೂಡಿದ ಅವನು ವಿಷಯ ಸಂಘವರ್ಜಿತನಾಗಿರುತ್ತಾನೆ. ಆದ್ದರಿಂದ ಈ ಯೋಗಿಯು ದ್ವಿತೀಯ ಶಿವನಂತೆ ಜನರಿಗೆ ಸೇವ್ಯನಾಗಿರುತ್ತಾನೆ, ಪೂಜ್ಯನಾಗಿರುತ್ತಾನೆ. ಮುಕ್ತ ಸಂಶಯ ಪಾಶತಃ ಸ್ಥಿರಮನಾಬೋಧೆ ಚ ಮುಕ್ತಿ ಪ್ರದೇ ಮೋಹಂ ದೇಹ ಭೃತಾಂ ದೃಶಾ ವಿಘಟಯನ್ ಮೂಲಂ ಮಹಾಸಂಸ್ಕೃತೇಃ ಸತ್ತಾನಂದ ಚಿದಾತ್ಮಕೆ ನಿರುಪಮೆ ಶೈವೇ ಪರಸ್ಮಿನ್ ಪದೇ ಲೀನಾತ್ಮಾಕ್ಷಯಿತ ಪ್ರಪಂಚ ವಿಭವೋ ಯೋಗಿ ಜನೈ ಸೇವ್ಯತೆ ಇತಿ ಸೇವ್ಯ ಸ್ಥಲಂ ಪರಿಸಮಾಪ್ತಂ. ಸಂಶಯ ಪಾಶಗಳಿಂದ ಮುಕ್ತನಾದ ಮತ್ತು ಮುಕ್ತಿಪ್ರದಾಯಕವಾದ ಶಿವಾದ್ವೈತ ಬೋಧೆಯಲ್ಲಿ ಸ್ಥಿರಮನಸ್ಕನಾದ ಜೀವಿಗಳ ಸಂಸಾರಕ್ಕೆ ಮೂಲ ಕಾರಣವಾದ ಮೋಹವನ್ನು ತನ್ನ ಕೃಪಾದೃಷ್ಟಿಯಿಂದಲೇ ತೊಲಗಿಸುವ ಸಚ್ಚಿದಾನಂದ ಸ್ವರೂಪವೂ ಉಪಮಾತೀತವೂ ಆದ ಪರಶಿವ ಪದದಲ್ಲಿ ಲೀನಾತ್ಮನಾದ ಹಾಗೂ ಪ್ರಪಂಚದ ವೈಭವವನ್ನು ಕ್ಷಯಿಸಿಕೊಂಡ ಈ ಸೇವೆ ಸ್ಥಳದ ಯೋಗಿಯು ಈ ಲೋಕದ ಜನರಿಂದ ಸೇವಿಸಿಕೊಳ್ಳಲು ಯೋಗ್ಯನಾಗಿರುತ್ತಾನೆ. ಇಲ್ಲಿಗೆ ಸೇವೆ ಸ್ಥಳವು ಮುಗಿಯಿತು. ಓಂ ತತ್ಸತ್ತಿತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಶು ಶಿವಾದ್ವೈತ ವಿದ್ಯಾಯಾಂ
शिवयोगशास्त्रे श्रीरेणुकागस्त्यसंवादे वीरशैवधर्मनिर्णये श्रीशिवयोगि शिवाचार्य विरचिते श्रीसिद्धान्तशिखामणौ लिङ्गस्थलान्तर्गतप्रसादिस्थले कायानुग्रहादि नवविधस्थलप्रसङ्गो नाम 17 परिच्छेदः। ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವೂ, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಲಿಂಗಸ್ಥಲಾಂತರ್ಗತವಾದ ಪ್ರಸಾದಿ ಸ್ಥಳದಲ್ಲಿಯ ಕಾಯಾನುಗ್ರಹಾದಿ 9 ವಿಧ ಸ್ಥಳ ಪ್ರಸಂಗವೆಂಬ ಹೆಸರಿನ 17ನೆಯ ಪರಿಚ್ಛೇದವು ಮುಗಿದುದು. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಮ್ಮ. ಶ್ರೀ ಸಿದ್ಧಾಂತ ಶಿಖಾಮಣಿ ಆರಾರ್ತಿಕ್ಯಂ ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವ ಗೀತೆ ಓಂ ಜಯ ರೇಣುಕ ಗೀತೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಸಗ್ನೆ ಸುಖ್ಯಾತೆ ಸಗ್ನೆ ಸುಖ್ಯಾತೆ ಕಲಸಿ ಸಂಭವ ಮುನಿವರ ಕಲಸಿ ಸಂಭವ ಮುನಿವರ ಸೃಕುತೈರವತೀರ್ಣೆ ಓಂ ಜಯ ರೇಣುಕ ಗೀತೆ. ಏಕೋತ್ತರ ಶತ ಸಂಖ್ಯಾ ಸ್ಥಲಮಣಿಮಯ ದೀಪೆ ಸ್ಥಲಮಣಿಮಯ ದೀಪೆ ಶಿವಯೋಗಿ ಶಿವಾಚಾರ್ಯ ಶಿವಯೋಗಿ ಶಿವಾಚಾರ್ಯ ಸ್ವರ್ಣಾಕ್ಷರ ರಚಿತೆ ಓಂ ಜಯ ರೇಣುಕ ಗೀತೆ. ಅಷ್ಟಾವರಣ ವಿಧಾಯಿನಿ ಷಟಸ್ಥಲ ಸೋಪಾನೆ ಷಟಸ್ಥಲ ಸೋಪಾನೆ ಪಂಚಾಚಾರ ವಿಮರ್ಶಿನಿ ಪಂಚಾಚಾರ ವಿಮರ್ಶಿನಿ ತತ್ವತ್ರಯ ಗೀತೆ ಓಂ ಜಯ ರೇಣುಕ ಗೀತೆ. ಗುರುಚರಲಿಂಗ ಸಪರ್ಯಾ ದೀಕ್ಷಾ ವಿಖ್ಯಾತೆ ದೀಕ್ಷಾ ವಿಖ್ಯಾತೆ ಶತ ಶತ ಭಕ್ತ ಸುಗೀತೆ ಶತ ಶತ ಭಕ್ತ ಸುಗೀತೆ ವಿದ್ಯೆ ಬ್ರಹ್ಮ ಪರೇ ಓಂ ಜಯ ರೇಣುಕ ಗೀತೆ. ಶರಣಾಗತ ಕರುಣಾರಸ ಘಟ ಶೋಭಿತ ಹಸ್ತೆ ಘಟ ಶೋಭಿತ ಹಸ್ತೆ ನಿಶ್ಚಲ ಭಕ್ತಿ ವಿದಾಯಿನಿ ನಿಶ್ಚಲ ಭಕ್ತಿ ವಿದಾಯಿನಿ ಮಲಹಾರಿಣಿ ಗಂಗೆ ಓಂ ಜಯ ರೇಣುಕ ಗೀತೆ. ಶ್ರೀ ಶಿವಯೋಗಿ ಸುವೇದ್ಯೆ ಶೈವಾಗಮ ವಿದ್ಯೆ ಶೈವಾಗಮ ವಿದ್ಯೆ ಷಡಧಿಕ ತ್ರಿಂಶದ್ಬುದ್ಬುಧ ಷಡಧಿಕ ತ್ರಿಂಶದ್ಬುದ್ಬುಧ ಶಿವಸಾಗರ ರಮ್ಯೆ ಓಂ ಜಯ ರೇಣುಕ ಗೀತೆ. ವಿಶ್ವಾರಾಧ್ಯ ಜಗದ್ಗುರು ಸಿಂಹಾಸನ ಪತಿನಾ ಸಿಂಹಾಸನ ಪತಿನಾ ಪ್ರವಚನ ಮಾಲಾ ಗ್ರಥಿತಾ ಪ್ರವಚನ ಮಾಲಾ ಗ್ರಥಿತಾ ಭೂಮಂಡಲ ಧಾರ್ಯಾ ಓಂ ಜಯ ರೇಣುಕ ಗೀತೆ. ಜ್ಞಾನಾಮೃತ ಪರಿತೃಪ್ತೈಃ ಕೋಟಿ ಜನೈರ್ವಂದೇ ಕೋಟಿ ಜನೈರ್ವಂದೇ ಸಾತ್ವಂ ಭಗವತಿ ಮಾತಃ ಸಾತ್ವಂ ಭಗವತಿ ಮಾತಃ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವ ಗೀತೆ ಓಂ ಜಯ ರೇಣುಕ ಗೀತೆ
ಓಂ ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವ ಗೀತೆ ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಸ್ತೋತ್ರಂ ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ಶ್ರೀ ರೇಣುಕ ಗಣೇಶ್ವರ ಓಂ ಸರ್ವೇಷಾಂ ಸ್ವಸ್ತಿರ್ಭವತು ಓಂ ಸರ್ವೇಷಾಂ ಶಾಂತಿರ್ಭವತು ಓಂ ಸರ್ವೇಷಾಂ ಶಿವಂ ಭವತು ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಃ ಲೋಕಾ ಸಮಸ್ತಾ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ ಶಾಂತಿ ಶಾಂತಿಃ ಸರ್ವಂ ಶಿವಾರ್ಪಣಮಸ್ತು. ಧನ್ಯವಾದ. ಎಲ್ಲರಿಗೂ ಶರಣಾರ್ಥಿಗಳು. ಶಿವಾಷ್ಟೋತ್ತರ ಶತನಾಮಾವಳಿ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣಯೇ ನಮಃ, ಓಂ ಖಟ್ವಾಂಗಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಶಿಪಿವಿಷ್ಠಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಶಿತಿಕಂಠಾಯ ನಮಃ, ಓಂ ಶಿವಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಪಾಲಿನೇ ನಮಃ, ಓಂ ಕಾಮಾರಯೇ ನಮಃ, ಓಂ ಅಂಧಕಾಸುರಸೂಧನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಲಲಾಟಾಕ್ಷಾಯ ನಮಃ, ಓಂ ಕಾಲಕಾಲಾಯ ನಮಃ, ಓಂ ಕೃಪಾನಿಧಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಶುಹಸ್ತಾಯ ನಮಃ, ಓಂ ಮೃಗಪಾಣಯೇ ನಮಃ, ಓಂ ಜಟಾಧರಾಯ ನಮಃ, ಓಂ ಕೈಲಾಸವಾಸಿನೇ ನಮಃ, ಓಂ ಕವಚಿನೇ ನಮಃ, ಓಂ ಕಠೋರಾಯ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ವೃಷಾಂಕಾಯ ನಮಃ, ಓಂ ವೃಷಭಾರೂಢಾಯ ನಮಃ, ಓಂ ಭಸ್ಮೋದ್ದೋಳಿತ ವಿಗ್ರಹಾಯ ನಮಃ, ಓಂ ಸಾಮಪ್ರಿಯಾಯ ನಮಃ, ಓಂ ಸ್ವರಮಯಾಯ ನಮಃ, ಓಂ ತ್ರಯೀಮೂರ್ತಯೇ ನಮಃ, ಓಂ ಅನೀಶ್ವರಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಸೋಮ ಸೂರ್ಯಾಗ್ನಿಲೋಚನಾಯ ನಮಃ, ಓಂ ಹವಿಷೇ ನಮಃ, ಓಂ ಯಜ್ಞಮಯಾಯ ನಮಃ, ಓಂ ಸೋಮಾಯ ನಮಃ, ಓಂ ಪಂಚವಕ್ತ್ರಾಯ ನಮಃ, ಓಂ ಸದಾಶಿವಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಗಣಾನಾಥಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಹಿರಣ್ಯರೇತಸೇ ನಮಃ, ಓಂ ದುರ್ದರ್ಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಘಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭರ್ಗಾಯ ನಮಃ, ಓಂ ಗಿರಿಧನ್ವನೇ ನಮಃ, ಓಂ ಗಿರಿಪ್ರಿಯಾಯ ನಮಃ, ಓಂ ಕೃತ್ತಿವಾಸಸೇ ನಮಃ, ಓಂ ಪುರಾರಾತಯೇ ನಮಃ, ಓಂ ಭಗವತೆ ನಮಃ, ಓಂ ಪ್ರಮತಾಧಿಪಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಸೂಕ್ಷ್ಮತನವೇ ನಮಃ, ಓಂ ಜಗದ್ವ್ಯಾಪಿನೇ ನಮಃ, ಓಂ ಜಗದ್ಗುರುವೇ ನಮಃ, ಓಂ ವ್ಯೋಮಕೇಶಾಯ ನಮಃ, ಓಂ ಮಹಾಸೇನ ಜನಕಾಯ ನಮಃ, ಓಂ ಚಾರುವಿಕ್ರಮಾಯ ನಮಃ, ಓಂ ರುದ್ರಾಯ ನಮಃ, ಓಂ ಭೂತಪತಯೇ ನಮಃ, ಓಂ ಸ್ಥಾಣವೇ ನಮಃ,
ಓಂ ಮಹಿರ್ಬುಧ್ನ್ಯಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡ ಪರಶವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶ ವಿಮೋಚಕಾಯ ನಮಃ. ಓಂ ರುಡಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಹರಯೇ ನಮಃ. ಓಂ ಪೂಷದಂತ ಬಿದೆ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷಾಧ್ವರ ಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರ ಬಿದೆ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪಾದೇ ನಮಃ. ಓಂ ಅಪವರ್ಗ ಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಇತಿ ಶಿವಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣ. ಶಿವಾರ್ಪಣಮಸ್ತು. ಧನ್ಯವಾದಗಳು. ಅವರಿಗೆ ಮಂಗಲವೆನ್ನಿರಿ ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ ಮಂಗಲಮಯ ಮಹಾಲಿಂಗೋದ್ಭವರಿಗೆ ಮಂಗಲವೆನ್ನಿರಿ ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ ಕ್ಷೋಣಿಯೊಳಿರುತರ ಲೀಲಾ ವಿಸರದಿ ಕ್ಷೋಣಿಯ ಪಾವನ ಗೈದವಗೆ ಅಣುತೃಣ ಕಾಷ್ಟದೊಳನುದಿನ ನೆಲೆಸಿಹ ಗಣಕುಲ ನಾಯಕರೇಣುಕಗೆ ಭೂರಿ ಮಹಿಮ ಭವ ದೂರ ನಿಗಮ ಸುವಿ ಚಾರ ಕಲುಷ ಸಂಹಾರಕಗೆ ಭೂರಿ ಮಹಿಮ ಭವ ದೂರ ನಿಗಮ ಸುವಿಚಾರ ಕಲುಷ ಸಂಹಾರಕಗೆ ವೀರಶೈವ ಸಮಯಾಂಬುಧಿ ಶಶಿಧರ ಸಾರ ಕರುಣಿ ಗುರುದಾರುಕಗೆ ಮಂಗಲಮಯ ಮಹಾಲಿಂಗೋದ್ಭವರಿಗೆ ಮಂಗಲವೆನ್ನಿರಿ ಸಾಂಗದಲ್ಲಿ ಲೋಕದೊಳುತ್ತಮ ಖ್ಯಾತಿಯ ಧರಿಸುತ್ತ ಕಾಕುಮತಂಗಳ ಜಯಿಸಿದಗೆ ಲೋಕದೊಳುತ್ತಮ ಖ್ಯಾತಿಯ ಧರಿಸುತ್ತ ಕಾಕುಮತಂಗಳ ಜಯಿಸಿದಗೆ ನಾಕಭವಾರ್ಚಿತ ನಾಕಗಮನಯುತ ಶೋಕಹರೈಕೋ ರಾಮನಿಗೆ ಚಂಡಮತಂಗಳ ಖಂಡಿಸಿ ಬ್ರಹ್ಮ ಖಂಡ ತತ್ವವಂ ಬೋಧಿಪಗೆ ಚಂಡಮತಂಗಳ ಖಂಡಿಸಿ ಬ್ರಹ್ಮ ಖಂಡ ತತ್ವವಂ ಬೋಧಿಪಗೆ ಖಂಡ ಪರಶುವಿನ ತುಂಡ ಜನಿತ ಚಿದ ಖಂಡ ಪಂಡಿತಾರಾಧ್ಯರಿಗೆ ಮಂಗಲಮಯ ಮಹಾಲಿಂಗೋದ್ಭವರಿಗೆ ಮಂಗಲವೆನ್ನಿರಿ ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ ಈಶ್ವರ ಭಕ್ತಿಯ ಶಾಶ್ವತಗೊಳಿಸುತ್ತ ವಿಶ್ವಕ್ಕೆ ಗುರುವಾಗಿರ್ಪನಿಗೆ ಈಶ್ವರ ಭಕ್ತಿಯ
ಶಾಶ್ವತಗೊಳಿಸುತ್ತ ವಿಶ್ವಕ್ಕೆ ಗುರುವಾಗೀರ್ಪನಿಗೆ ವಿಶ್ವನಾಥನಿನ್ ಉದ್ಭವಿಸಿದ ಮಹಾ ವಿಶ್ರುತಿ ವಿಶ್ವಾರಾಧ್ಯರಿಗೆ ವಿಶ್ವನಾಥನಿನ್ ಉದ್ಭವಿಸಿದ ಮಹಾ ವಿಶ್ರುತಿ ವಿಶ್ವಾರಾಧ್ಯರಿಗೆ ಮಂಗಲಮಯ ಮಹಾ ಲಿಂಗೋದ್ಭವರಿಗೆ ಮಂಗಲವೆನ್ನಿರಿ ಸಾಂಗದಲ್ಲಿ ಅಂಗಜಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ ಶ್ರೀ ಗುರು ಲಿಂಗ ಜಂಗಮಾಚಾರ್ಯರಿಗೆ ಶ್ರೀ ಶಿವಾರ್ಯ ಅಲ್ ಮೋಕ್ಷದಾಯಕ ಅಮರ ಮೋಕ್ಷದಾಯಕ ಲಿಂಗಕಾಯ ಭಂಗಮಾಯ ತುಂಗ ಹೃದಯ ಭೋ ಲಿಂಗಕಾಯ ಭಂಗಮಾಯ ತುಂಗ ಹೃದಯ ಭೋ ಛಲಾದಿ ಮೂಲ ಬಿಡದೆ ನೋಡಿ ಕಾಲ ಕಾಲದಿ ಒಡೆಯನೇ ಛಲಾದಿ ಮೂಲ ಬಿಡದೆ ನೋಡಿ ಕಾಲ ಕಾಲದಿ ಒಡೆಯನೇ ರೇಣುಕಾರ್ಯ ಶ್ರೀ ಶಿವಾರ್ಯ ಮೋಕ್ಷದಾಯಕ ಮೋಕ್ಷದಾಯಕ ಭ್ರಾಂತವಾದ ಪ್ರಾಂತ ನ್ಯಾಯ ಶಾಂತಗೊಳಿಸಿನಿ ಭ್ರಾಂತವಾದ ಪ್ರಾಂತ ನ್ಯಾಯ ಶಾಂತಗೊಳಿಸಿನಿ ಛಲಾದಿ ಮೂಲ ಬಿಡದೆ ನೋಡೈ ಛಲಾದಿ ಮೂಲ ಬಿಡದೆ ನೋಡೈ ಕಾಲ ಕಾಲದಿ ಒಡೆಯನೇ ಕಾಲ ಕಾಲದಿ ಒಡೆಯನೇ ರೇಣುಕಾರ್ಯ ಶ್ರೀ ಶಿವಾರ್ಯ ಮೋಕ್ಷದಾಯಕ ಅಮರ ರೇಣುಕಾರ್ಯ ಶ್ರೀ ಶಿವಾರ್ಯ ಮೋಕ್ಷದಾಯಕ ಅಮರ ಅಂತರಾತ್ಮರ ಮಠೇಶ ಶಾಂತಿಗೇಯನಿ ಅಂತರಾತ್ಮ ಮಠೇಶ ಶಾಂತಿಗೇಯನಿ ಛಲಾದಿ ಮೂಲ ಬಿಡದೆ ನೋಡೈ ಛಲಾದಿ ಮೂಲ ಬಿಡದೆ ನೋಡೈ ಕಾಲ ಕಾಲದಿ ಒಡೆಯನಿ ಕಾಲ ಕಾಲದಿ ಒಡೆಯನಿ ರೇಣುಕಾರ್ಯ ಶ್ರೀ ಶಿವಾರ್ಯ ಮೋಕ್ಷದಾಯಕ ಅಮರ ರೇಣುಕಾರ್ಯ ಶ್ರೀ ಶಿವಾರ್ಯ ಮೋಕ್ಷದಾಯಕ ಅಮರ ಮೋಕ್ಷದಾಯಕ ಅಮರ ಶಿವ